ನಮಸ್ಕಾರ ವೀಕ್ಷಕರೇ, ಬಿಬಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಾರಾಯಣ್. ಇವತ್ತು ಸರ್ಕಾರಿಯ ನಿವೃತ್ತ ನೌಕರರ ಬದುಕು ಬವಣೆಗಳನ್ನ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕಾಗಿ 35ರಿಂದ 40 ವರ್ಷ ಜೀವ ತೆಗೆದು ನಿವೃತ್ತರಾಗಿರುವಂತ ನೌಕರರು ಇವತ್ತು ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ. ಅವರ ಅಹವಾಲುಗಳನ್ನ ಕೇಳಿ ಸರ್ಕಾರ ಅವ್ರಿಗೆ ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಅವ್ರು ಯಾವ ಹಾದಿ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾದಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಅಧ್ಯಕ್ಷರಾದಂತ ರಾಜ್ಯ ಪ್ರಧಾನ ಸಂಚಾಲಕರಾದಂತ MPM ಷಣ್ಮುಖಯ್ಯನವರು, ಅಂತೆಯೇ ರಾಜ್ಯ ಕೋಶಾಧ್ಯಕ್ಷರಾದಂತ ಜಲಜಾ ಶಂಕರ್ ಅವರು ನಮ್ಮ ಮುಂದೆ ಇದ್ದಾರೆ. ನಿಮ್ಮಿಬ್ಬರಿಗೂ ಸ್ವಾಗತ ಸರ್. ಮೇಡಮ್ ಸರ್, ಏನು ನಿಮ್ಮ ಸಮಸ್ಯೆ ಏನು ಷಣ್ಮುಖಪ್ಪನವರೇ? ನಮಸ್ತೆ ನಾರಾಯಣ ಅವರೇ. ಇವತ್ತು ತಮ್ಮ ಒಂದು ಸ್ಟುಡಿಯೋದಲ್ಲಿ ನಮ್ಮನ್ನು ಆಹ್ವಾನಿಸ್ಬಿಟ್ಟು ನಮ್ಮ ಸಮಸ್ಯೆ ಬಗ್ಗೆ ಕೇಳ್ತಾ ಇದ್ರಿ. ನಮ್ಮ ವೇದಿಕೆ ಪರವಾಗಿ, ನಮ್ಮೆಲ್ಲ ತಂಡದ ಪರವಾಗಿ ನಿಮ್ಮ ಒಂದು ಸ್ಟುಡಿಯೋದ ಎಲ್ಲ ಮಿತ್ರರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಹೇಳಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವು ಹೇಳಿದಂತೆ ಇವತ್ತು ಏನಾಗಿದೆ ಅಂದರೆ, ಸರ್ಕಾರಿ ನೌಕರು ಭಾಳ ಚೆನ್ನಾಗಿರ್ತಾರೆ, ಅವ್ರಿಗೇನು ಕೆಲಸ ಇಲ್ಲ, ಮಳೆ ಇಲ್ಲದ ಬೆಳೆ ಅಂತಂದು ಹೇಳ್ತಕ್ಕಂಥದ್ದು ಸಹಜ. ಅದು ನಾವು ಹಾಗೆ ತಿಳ್ಕೊಂಡು ಸರ್ಕಾರಿ ನೌಕರಿಗೆ ಹೋದ್ವಿ. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರಿ ಮಾಡ್ತಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಕಿಂಚಿತ್ತೂ ಸಹ ತಪ್ಪನ್ನು ಮಾಡಿದ್ರೆ ನಮ್ಮ ನೌಕರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ವಿ. ಇವತ್ತಿನವರೆಗೆ ಯಾವುದೇ ಕಳಂಕ ಬರದ ರೀತಿಯಲ್ಲಿ ನಮ್ಮ ಏನು ನಿವೃತ್ತರಾಗಿದೆ ನಾವೆಲ್ಲರೂ ಸಂಪೂರ್ಣವಾಗಿ ಸರ್ಕಾರ ಹೇಳಿದಷ್ಟು ದಿನಗಳವರೆಗೆ ಕೆಲಸ ಮಾಡಿದ್ವಿ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಪ್ರತಿ ತಿಂಗಳು ವೇತನ ಅಂತ ಕೊಡೋದು ತಮಗೆಲ್ಲ ಗೊತ್ತಿದೆ. ಆ ವೇತನದನ್ನೆಲ್ಲ ನಮ್ಮ ಕುಟುಂಬವನ್ನು ನಾವು ನಡೆಸ್ತಾ ಇರ್ತೀವಿ. ಜೊತೆಯಲ್ಲಿ ನಿವೃತ್ತರಾದ ನಂತರ ನಾವು ನಿವೃತ್ತ ಆಗೋವ್ರಿಗೆ ನಾವು ಏನನ್ನ ಸಾಧನೆ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೌಕರಿಗೆ ಹೋಗ್ತೀವಿ, ಮತ್ತೆ ಸಂಜೆ ಬಂದ ತಕ್ಷಣ ಮನೆಗೆ ಇರ್ತೀವಿ. ಬಿಟ್ರೆ ನಾವು ಯಾವುದೇ ಇತರೆ ಸಾಧನೆಯನ್ನ ಮಾಡ್ಲಿಕ್ಕಾಗಲ್ಲ. ಎಷ್ಟೋ ಜನ ಇವತ್ತು ಉತ್ತರ ಕರ್ನಾಟಕ ಸೈಡ್ ಹೋಗ್ಬಿಟ್ರೆ ಅವರಿಗೆ ಮನೆ ಇಲ್ಲ. ನಾನು ಕಣ್ಣಾರೆ ನೋಡಿದ್ದು ಬಾದಾಮಿ ಕ್ಷೇತ್ರದಲ್ಲಿ ಒಬ್ಬ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ. ಆ ಮುಖ್ಯೋಪಾಧ್ಯಾಯನ ಹುದ್ದೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಏನು ಬಾಡಿಗೆ ಮನೆಯಲ್ಲಿದ್ದ 2 ತಿಂಗಳು 3 ತಿಂಗಳು ಸಂಬಳ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ಬಾಡಿಗೆ ಮನೆಯವರು ಅವ್ರನ್ನ ಹೊರಗಡೆ ಕಳ್ಸಕ್ಕೆ ಆಗದೆ ಇದ್ರೂ ಸಹ ಅವ್ರದ್ದು ಪಾಪ ಜೀವನ ನಡಿಬೇಕಲ್ಲ, ಇವ್ರು ಬಾಡಿಗೆ ಕೊಡ್ಲಿಲ್ಲ ಅವ್ರದ್ದು ನಡೆಯಂಗಿರಲ್ಲ. ಆ ಸ್ಥಿತಿಯಲ್ಲಿ ವಿನಂತಿ ಮಾಡ್ಕೊಂಡು ಅವ್ರ ಕಟ್ಟಿ ಮೇಲೆ ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. ಇಬ್ರು ಬೆಳೆದಿರ್ತಕ್ಕಂಥ ಹೆಣ್ಮಕ್ಳು, ಮದುವೆ ಆಗ್ತಕ್ಕಂಥ ಹೆಣ್ಮಕ್ಳು ಇದ್ದಾರೆ. ಒಬ್ಬ ಮುಖ್ಯೋಪಾಧ್ಯಾಯ ಇವತ್ತು ಯಾವ ಸ್ಥಿತಿ, ಅದೇನು ಅನುದಾನಿತ ಶಾಲೆನಾ? ಗೌರ್ಮೆಂಟ್ ಶಾಲೆ. ಇವತ್ತು ಮೊದಲಿನ ಸ್ಥಿತಿ ಇವತ್ತು ನಮ್ಮ ಶಿಕ್ಷಕರಿಗಿಲ್ಲ. ಹೌದು, ಇವತ್ತು ಕೈ ತುಂಬಾ ಸಂಬಳ ಬರ್ತಾ ಇದೆ. ಹೌದು. ಅನುದಾನಿತ ಶಾಲೆ ಅಂತೀರಾ, ಅವ್ರ ಕೈ ತುಂಬಾ ಸಂಬಳ ಬರುತ್ತೆ, ಹಾಗಾಗಿ ಅವರಿಗೆ ಇರ್ಲಿಕ್ಕೆ ಮನೆ ಇಲ್ಲ ಅಂದ್ರೆ ಅದು ಅವ್ರ ಸ್ವಯಂಕೃತ ಅಪರಾಧ ಆಗಿರ್ಬಹುದು. ಸರ್ಕಾರದ ಏನ್ ತಪ್ಪಿದೆ? ಸರ್ಕಾರ ಸಂಬಳ ಕೊಡ್ಲಿಲ್ಲ. ಅಲ್ಲ, ಸ್ವಯಂಕೃತ ಅಪರಾಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವ ರೀತಿ ಸರ್ಕಾರ ಸಂಬಳ ಅಂತ ಕೊಡ್ತಾ ಇದೆ? ಅಲ್ಲ, ಸಂಬಳ ಕೊಡ್ತಾ ಇದೆ. ಸಂಬಳ ಕೊಡೋದು ಇವತ್ತಿನ ಏನು ನಮ್ಮ ಬೆಲೆ ಸೂಚ್ಯಂಕ ಅಂತ ಕರಿತೀವಿ, ಅದನ್ನ ನೋಡಿದ್ರೆ ಅವ್ರು ಕೊಡೋ ಸಂಬಳಕ್ಕೂ ನಾವು ಮಾಡ್ತಕ್ಕಂಥ ಕೆಲಸಕ್ಕೂ ಸರಿಯಾಗಿ ಆಗ್ತಾ ಇದೆ. ಇನ್ನು ನೀವು ಅನುದಾನಿತ ಶಾಲೆ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ಎಂತ ಸಮಸ್ಯೆ ಇದೆ ಅಂತಂದು ಹೇಳಿದ್ರೆ, ಶಿಕ್ಷಕರು ಮಕ್ಕಳಿಗೆ ಬಟ್ಟೆನೂ ಕೊಡಿಸ್ಬೇಕು, ಪುಸ್ತಕನೂ ಕೊಡಿಸ್ಬೇಕು, ಜೊತೆಯಲ್ಲಿ ಫೀಸನ್ನು ಶಿಕ್ಷಕರೇ ಕಟ್ಕೋಬೇಕು. ಯಾಕಂತ ಹೇಳಿದ್ರೆ ಸರ್ಕಾರ ಇಷ್ಟು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಸಂಬಳ ಕಟ್ ಮಾಡ್ತಾರೆ. ಇದಕ್ಕಿದ್ದಂಗೆ ಅವ್ರಿಗೆ ಸೇವಾ ಭದ್ರತೆ ಇಲ್ಲ ಇವತ್ತಿನವರೆಗೂ. ಯಾವಾಗ ಸ್ಟ್ರೆಂತ್ ಕಡಿಮೆ ಆಗುತ್ತೋ ಅವ್ರನ್ನ ಶಾಲೆ ಕ್ಲೋಸ್ ಮಾಡ್ರಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವ್ರು ಇವತ್ತು ಏನು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 12 ತಿಂಗಳು ಸಂಬಳ ತಗೊಂಡ್ರೆ ಅವ್ರು ಕರೆಕ್ಟಾಗಿ ತಗೊಳೋದು 8 ತಿಂಗಳು. ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಕಟ್ತಾರೆ, ಈ ಮಕ್ಕಳನ್ನ ನೋಡ್ಕೊಂತಾರೆ, ಮತ್ತೆ ಶಾಲೆ ಬಿಲ್ಡಿಂಗ್ ಕಟ್ಟೋದಾಗಿರ್ಲಿ, ಇನ್ನೊಂದಾಗ್ಲಿ ಎಲ್ಲ. ಯಾಕಂದ್ರೆ ಆಡಳಿತ ಮಂಡಳಿಯವ್ರು ಏನ್ ಹೇಳ್ತಾರೆ, ನಿಮ್ಗೆ ಸಂಬಳ ಬರುತ್ತೆ, ನೀವು ಬೇಕಾದ್ರೆ ಮಾಡ್ಕೊಳ್ರಪ್ಪ, ಎಲ್ಲರೂ ಮುಚ್ಕೊಂಡು ಹೋಗ್ರಿ ಅನ್ನೋ ಸ್ಥಿತಿಯಲ್ಲಿ ಕೆಲವೊಂದು ಆಡಳಿತ ಮಂಡಳಿ ಉಳಿದವು. ಆ ನಿಟ್ಟಿನಲ್ಲಿ ಏನಾದ್ರೂ ನಾವು ಸರ್ಕಾರನೂ ಕಡೆಗಣಿಸೋದಿಲ್ಲ ಮತ್ತು ಸಾರ್ವಜನಿಕರನ್ನು ಕಡೆಗಣಿಸ, ನಮಗೆ ಏನೋ ಒಂದು ಅನ್ನಕ್ಕೆ ಮಾರ್ಗ ಕೊಟ್ಟೈತೆ ಅಂತ ಹೇಳ್ಬಿಟ್ಟು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಾವು ನಮ್ಮ ವಿಷಯಕ್ಕೆ ಬಂದ್ಬಿಡೋಣ ಸರ್. ಹಂಗೆ ಹೇಳ್ತಾ ಹೋದ್ರೆ ಶಿಕ್ಷಣ ಕ್ಷೇತ್ರ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ, ಬಹಳಷ್ಟು ಸಮಸ್ಯೆಗಳಿದಾವೆ. ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ನಾವಿದ್ದೀವಿ. ಆ ನಿಟ್ಟಿನಲ್ಲಿ ಈಗ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ, ಡಾಕ್ಟರ್ ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡ್ತದೆ ಸರ್ಕಾರ, 7ನೇ ವೇತನ ಆಯೋಗ ಅಂತ ಹೇಳ್ಬಿಟ್ಟು. ಈಗಾಗಲೇ ನಮ್ಮ 6 ವೇತನ ಆಯೋಗಗಳು ಮುಗಿದವೆ. 7ನೇ ವೇತನ ಆಯೋಗವನ್ನು ಮಾಡಿದ್ರು. ಆ 7ನೇ ವೇತನ ಆಯೋಗದಲ್ಲಿ 1/7/22ಕ್ಕೆ 7ನೇ ವೇತನ ಆಯೋಗದ ಅವಧಿ ಪ್ರಾರಂಭ ಆಗ್ತದೆ. ಅದು ಪ್ರಾರಂಭದ ದಿನ ಅಂದ್ರೆ 31/6/2022ಕ್ಕೆ
6ನೇ ವೇತನ ಮುಕ್ತಾಯ ಆಗ್ತೈತಿ. 1/7/22ರಿಂದ ವೇತನ ಆಯೋಗದ ವೇತನದ 7ನೇ ವೇತನದ ಅವಧಿ ಪ್ರಾರಂಭ ಆಗ್ತದೆ. ಅದಕ್ಕೆ ಸುಧಾಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು 1/7/22ರಿಂದ ಯಾರ್ಯಾರು ಒಂದು ದಿವಸನ ನೌಕರಿ ಮಾಡಿದ್ರು ಅವರಿಗೆ 7ನೇ ವೇತನ ಆಯೋಗದ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ 1/7/22 ಕೊಡ್ತು. ಅವಾಗ ಬಿಜೆಪಿ ಸರ್ಕಾರ ಇತ್ತು. ಅವರು ಸ್ವಲ್ಪ ದಿವಸ ಮತ್ತೆ ಆ ವರದಿ ಬರಲಿ ಅಂತ ಕಾಯಿಸಿದ್ರು. ಜೊತೆ ಆದ್ಮೇಲೆ 1/4/2023ರಿಂದ ಏನ್ ಮಾಡಿದ್ರು, ಅದನ್ನ ಒಪ್ಪಿಗೆಂಬಿಟ್ಟು ಸರ್ಕಾರ, ಅವತ್ತಿನ ಸರ್ಕಾರ ಒಪ್ಪಿಗೆಂಬಿಟ್ಟು 17% ನಮಗೆ ಮಧ್ಯಂತರ ಪರಿಹಾರ ಅಂತ ಕೊಡ್ತು. ಮಧ್ಯಂತರ ಪರಿಹಾರ ಕೊಟ್ಟಾದ್ಮೇಲೆ ತಮಗೆಲ್ಲ ಗೊತ್ತಿದೆ, ರಾಜಕೀಯ ಚಿತ್ರಣ ಬದಲಾವಣೆ ಆಯ್ತು, ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅವರು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸುಧಾಕರ್ ಅವರು ವರದಿಯನ್ನ ಸಬ್ಮಿಟ್ ಮಾಡಿದಾರೆ. ಏನು ಅವ್ರಿಗೆ ಅವಧಿ ಇತ್ತಲ್ಲ 6 ತಿಂಗಳಿದ್ದಂದ್ರೆ ಮತ್ತೆ 6 ತಿಂಗಳು ಮುಂದುವರಿಸ್ಬಿಟ್ಟು ನಂತರ ಇನ್ನು ಬಿಡಬಾರ್ದು ಅಂತೇಳಿ ಆ ವರದಿಯನ್ನ ಸಬ್ಮಿಟ್ ಮಾಡಿದಾರೆ. ಆ ವರದಿಯನ್ನ ತಗೊಂಡ ನಂತರ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಜಾಣಕುರುಡುತನವನ್ನು ಪ್ರದರ್ಶನ ಮಾಡಿದೆ. ಯಾರೇ ಕೇಳಿದ್ರು ನಾವು ಅವ್ರಿಗೆ ಅನ್ಯಾಯ ಮಾಡಿಲ್ಲ, ಅವ್ರಿಗೆ ಕೊಡ್ಬೇಕಾದ ಸೌಲಭ್ಯ ಕೊಟ್ಟಿದ್ದೀವಿ, ಅವರಿಗೆ ಪೆನ್ಷನ್ ನಾವು 7ನೇ ವೇತನಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳ್ತೈತಿ. ಅದು ಮತ್ತೆ ಕೊಟ್ಟಿದ್ದಾರೆ, ಯಾಕಪ್ಪ ಇವ್ರು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗಾಗಿರ್ಬೋದು, ತಮಗೆ ಮಾಧ್ಯಮದವ್ರಿಗಾಗಿರೋ ಅನಿಸಿರ್ಬೋದು. ಈಗ ಮೇಡಮ್ ಶಂಕರ್ ಅವರೇ, ನಿಮಗೊಂದು ಪ್ರಶ್ನೆ. ಈ 6ನೇ ವೇತನ ಆಯೋಗಕ್ಕೂ 7ನೇ ವೇತನ ಆಯೋಗಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ? ಸರ್ಕಾರಿ ನಿವೃತ್ತರು ಅಂತ ನಾವೇನ್ ಹೇಳ್ತಿದೀವಿ, ಇದ್ರಲ್ಲಿ ಬರೀ ಶಿಕ್ಷಕರಿಲ್ಲ ಮಿಸ್ಟರ್ ನಾರಾಯಣರವ್ರೆ. ಇಲ್ಲಿ ಎಲ್ಲಾ ಇಲಾಖೆಯವರು ಬರ್ತಾರೆ. ಉದಾಹರಣೆಗೆ ರೇಷ್ಮೆ ಇಲಾಖೆ, KAT ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್, ಅಫ್ಕೋರ್ಸ್ ಶಿಕ್ಷಕರು, ಮತ್ತೆ ಏಡೆಡ್ ಅವರು ಇವ್ರು ಎಲ್ಲರೂ ಬರ್ತಾರೆ. ಇನ್ನು ವಿವಿಧ ರೇಷ್ಮೆ ಇಲಾಖೆ ಮತ್ತೆ ಹೇಳಿದೆ ಅನ್ಸುತ್ತೆ, ಮತ್ತೆ ಇನ್ನು ನಮ್ಮ ಆರೋಗ್ಯ ಇಲಾಖೆ, ಈ ತರ ನಾನಾ ಇಲಾಖೆಗಳು ಬರೋದ್ರಿಂದ ಅಲ್ಲಿ ನಮ್ಗೆ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅಂತ 4 ಗ್ರೇಡ್ಗಳು ಇರುತ್ತೆ. ಅಲ್ಲಿ ನಮಗೆ ಲಾಸ್ ಆಗ್ತಾ ಇರೋದು 8 ಲಕ್ಷದಿಂದ ಹತ್ತತ್ರ 20 ಲಕ್ಷದವರೆಗೂ ಲಾಸ್ ಆಗ್ತಾ ಇದೆ ಸರ್. ಅಂದ್ರೆ ಇಲ್ಲಿ ಅಧಿಕಾರಿ ವರ್ಗದವರು ಇದ್ದಾರೆ, ಹಾಗೂ ನೌಕರ ವರ್ಗದವರು ಇದ್ದಾರೆ. ಅಂದ್ರೆ D ಗ್ರೂಪ್ ಅವರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಕ್ಲಾಸ್ 1 ಆಫೀಸರು, ಕ್ಲಾಸ್ 2 ಆಫೀಸರ್. ಉದಾಹರಣೆಗೆ ನನ್ನನ್ನೇ ತಗೊಂಡ್ರೆ ನನಗೆ ಲಾಸ್ ಆಗ್ತಾ ಇರೋದು 16.5 ಲಕ್ಷ ಸರ್. ಮೇಡಮ್, ಇವಾಗ 6ನೇ ವೇತನ ಆಯೋಗ ಅಂದ್ರೆ ಎಷ್ಟು ಬರ್ತಾ ಇದೆ, 7ನೇ ವೇತನ ಆಯೋಗ ಅಂದ್ರೆ ಎಷ್ಟು ಬರ್ಬೇಕಿತ್ತು? ಒಂದು ಅಂದಾಜನ ಹೇಳ್ತಾರೆ ಸುಮಾರು. ನಾನು ಡಿಫ್ರೆನ್ಸ್ ಅಮೌಂಟ್ ಹೇಳಿದೆ. ನನ್ಗೆ ಈಗಾಗಲೇ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಡಿಫ್ರೆನ್ಸ್ 7th ಪೇ ಕಮಿಷನ್ ಪ್ರಕಾರ ನಂಗೆ ಲಾಸ್ ಆಗ್ತಿರೋದು 16.5 ಲಕ್ಷ ಕೊಡ್ಬೇಕಾಗತ್ತೆ ಸರ್. ಇವಾಗ 6ನೇ ವೇತನ ಆಯೋಗದ ಪ್ರಕಾರ ಕೊಟ್ಟಿದ್ದಾರೆ, 7ನೇ ವೇತನದ ಆಯೋಗದ ಪ್ರಕಾರ ಕೊಡ್ಲಿಕ್ಕೆ ಹೋಯ್ತು ಅಂದ್ರೆ ನಿಮ್ಗೆ ಹೆಚ್ಚುವರಿಯಾಗಿ 16.5 ಲಕ್ಷ 16.5 ಲಕ್ಷ ಬರ್ಬೇಕು. ಈ 16.5 ಲಕ್ಷ ಎಷ್ಟು ಜನಕ್ಕೆ ಸರಿಸುಮಾರು ಬರ್ಬೇಕು ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮಗೆ ಅಂಕಿ ಅಂಶದ ಪ್ರಕಾರ ತಗೊಂಡ್ರೆ A ಗ್ರೇಡ್ ಅವರು ಒಂದು ಕಡಿಮೆ ಇದ್ದಾರೆ ಸರ್. A ಗ್ರೇಡು, B ಗ್ರೇಡ್ ಅವರು ಆಲ್ರೆಡಿ ರೀಚ್ ಆಗಿದ್ದಾರೆ. 20 ಲಕ್ಷಕ್ಕೆ ಲಿಮಿಟೇಷನ್ಸ್ ಬರುತ್ತೆ. ಇಲ್ಲಿ 2 ಗ್ರೇಡ್ ಅವರು ಕಡಿಮೆ ಇದ್ದಾರೆ. ಬಟ್ C and D ಅವರು ಜಾಸ್ತಿ ಜನ ಇದ್ದಾರೆ ಸರ್. ಅವ್ರುಗಳು ಬರ್ಲೇಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಆರ್ಥಿಕವಾಗಿ ಸಂಕಷ್ಟವಾಗಿರ್ತಾರೆ, ಸಾಮಾಜಿಕ ಸಂಘ ಇದಿರುತ್ತೆ, ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ, ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡಿರ್ತಾರೆ. ಅವರಿಗೆ ತಮ್ಮ ಜೀವನದ ಇಳಿಗಾಲದಲ್ಲಿ ಒಂದಷ್ಟು ನೆರವಿನ ಅಗತ್ಯತೆ ಇರುತ್ತೆ. ಖಂಡಿತ ಸರ್. ಈ ಕಾರಣಕ್ಕೋಸ್ಕರ ಅವ್ರಿಗೆ ಹೆಚ್ಚಿಗೆ ಲಾಸ್ ಆಗಿರೋದು ಸರ್. ಅವ್ರಿಗೆ ಬರೋ ಅಮೌಂಟ್ ಕಡಿಮೆ ಇದ್ರು ಕೂಡ, ಅವ್ರಿಗೆ ಅತ್ಯಗತ್ಯವಾಗಿ ಬರಬೇಕಾದಂತ ಅಮೌಂಟ್ ಅದು ಅಂತ ನೀವ್ ಹೇಳ್ತೀರಾ. ಇವಾಗ ಸರ್ಕಾರ ಏನ್ ಹೇಳ್ತಾ ಇದೆ ಷಣ್ಮುಖಪ್ಪನವರೇ? ನೀವು ನನಗೆ ಗೊತ್ತಿದ್ದಂಗೆ 2-3 ವರ್ಷದಿಂದ ಸತತವಾಗಿ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಫ್ರೀಡಂ ಪಾರ್ಕ್ ಅಲ್ಲಿ ನೀವು ನಡೆಸಿದಂತ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾನು ನೋಡಿದ್ದೀನಿ, ವರದಿ ಮಾಡಿದ್ದೀನಿ, ರಥಯಾತ್ರೆ ಮಾಡಿದ್ರಿ, ಎಲ್ಲವೂ ಮಾಡಿದ್ರಿ. ಸರ್ಕಾರ ನಿಮ್ಗೆ ಏನ್ ಹೇಳ್ತಾ ಇದೆ? ಪ್ರತಿ ಹಂತದಲ್ಲಿ ಸರ್ಕಾರ ಏನ್ ಹೇಳ್ತದೆ ಅಂತಂದ್ರೆ, ನಾವು ನಿಮ್ಗೆ ಅನ್ಯಾಯ ಏನು ಮಾಡಿಲ್ಲ, ನಾವು ಈಗಾಗಲೇ ನಿಮಗೆ 7ನೇ ವೇತನದ ಪೆನ್ಷನ್ ಅನ್ನು ಕೊಡ್ತಾ ಇದೀವಿ, ತಗೊಂತಾ ಇದೀರಿ. ಜೊತೆಯಲ್ಲಿ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ನಿಮಗೆ ಏನು 6ನೇ ವೇತನದ ಬೆನಿಫಿಟ್ ಅನ್ನ, ನಿವೃತ್ತಿ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಆ ಡಿಫ್ರೆಂಟ್ ಅಮೌಂಟ್ ಅನ್ನ ನಾವು ನಿಮಗೆ ಕಾಲ್ಪನಿಕವಾಗಿ ಪರಿಗಣಿಸಿದ್ದೀವಿ, ನೋಷನಲ್ ಆಗಿ ನಮ್ಗೆ ಪರಿಗಣಿಸಿರೋದ್ರಿಂದ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅವರು 2-3 ಬಾರಿ ನಮ್ಮ ಬಳಿ ತಿಳಿಸಿದ್ದಾರೆ. ತಿಳಿಸಿದಾಗ್ಯೂ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು 17 ಬಾರಿ ಭೇಟಿ ಮಾಡಿದ್ದೀನಿ. 17 ಬಾರಿ ಭೇಟಿ ಮಾಡಿದ್ದೀನಿ. ಅವರು ಈ ರಾಜ್ಯದ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೇ ಹೋಗಿ, ರಾಯಚೂರು ಹೋದ್ರೆ ಅಲ್ಲಿ ಹೋಗಿದ್ವಿ, ಸಿಗ್ಗಾವಿಗೆ ಹೋದ್ರೆ ಸಿಗ್ಗಾವಿಗೆ ಹೋಗಿದ್ವಿ, ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮ ತಂಡ ಕಟ್ಕೊಂಡ್ಬಿಟ್ಟು ಅಲ್ಲಿ ಭೇಟಿ ಮಾಡಿಕೊಟ್ಟಾಗ
ಅವರು ಒಂದು ಮಾತು ಹೇಳಿದ್ರು, ನಾನು ನಿವೃತ್ತರಿಗೆ ಅನ್ಯಾಯ ಮಾಡಿದ್ದೀನಿ ಅಂತಕ್ಕಂಥದ್ದು ನನಗೆ Yes. ಗೊತ್ತಾಗಿದೆ. ಸ್ವಲ್ಪ ದಿವಸ ಕಾಲಾವಕಾಶ ಕೊಡ್ರಿ, ನಾನು ಹಣಕಾಸು ಇಲಾಖೆಯವ್ರ ಹತ್ರ ಅವರು ಚರ್ಚೆ ಮಾಡಿಬಿಟ್ಟು ತಮ್ಗೇನಾದ್ರೂ ಒಂದು ಭರವಸೆನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರಿಂದ ಘನತೆವೆತ್ತ ಸರ್ಕಾರ ಇದುವರೆಗೂ ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ. ನಾವು ನಾವು ಈಗಲಾದ್ರೂ ಕೊಡಲ್ಲ. ಅವರು ಕೊಟ್ಟೆ ಕೊಡ್ತಾರ ಅನ್ನೋ ಒಂದು ಇದ್ರ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ ಸರ್ತಿ ನಾನು ರಥಯಾತ್ರೆ ಮಾಡಿದೆ, ಬೆಳಗಾವಿ ಸುವರ್ಣಸೌಧದಿಂದ ಬೆಂಗಳೂರು ವಿಧಾನಸೌಧದವರೆಗೂ ರಥಯಾತ್ರೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಗೌರವಯುತವಾಗಿ ನಮ್ಮನ್ನು ಸ್ವಾಗತಿಸೋದ್ರ ಜೊತೆಗೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿಬಿಟ್ಟು ನೀವು ಬೆಳಗಾಂ ಅಧಿವೇಶನಕ್ಕೆ ಬರ್ರಿ, ನಾನು ಅಲ್ಲಿ ಒಂದು ತೀರ್ಮಾನ ತಗೊಂತೀನಿ ಅನ್ನೋ ಮಾತನ್ನು ಹೇಳಿದ್ರು. ಅದರಿಂದ ನಾವು ಬೆಳಗಾಂ ಅಧಿವೇಶನಕ್ಕೆ ಕಳೆದ ಸರ್ತಿ ಡಿಸೆಂಬರ್ 16ನೇ ತಾರೀಕು ನಮಗೆ ದಿನಾಂಕವನ್ನು ಕೊಟ್ಟಿದ್ರು, ಅವತ್ತು ಹೋಗಿ ಸೇರಿದ್ವಿ. ಇಡೀ ಇತಿಹಾಸದಲ್ಲೇ ಯಾರು ಸಹ ಅಷ್ಟು ಜನ ಸೇರಿರಲಿಲ್ಲ. ನಮ್ಮ ವೈಟ್ ಡ್ರೆಸ್ ಇತ್ತಲ್ಲ, ಇಡೀ ಬೆಳಗಾಂ ನಗರದಲ್ಲಿ ಹಾಲ್ ಚೆಲ್ದಂಗೆ ಆಗಿತ್ತು ಆ ಶರ್ಟ್ಗಳು ಅವೆಲ್ಲ ನೋಡ್ಬಿಟ್ಟು. ಅಷ್ಟು ಸಂಖ್ಯೆಯಲ್ಲಿ ಇದ್ದದ್ದನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು 5 ನಮ್ಮನ್ನ ಭೇಟಿಗೆ ಕರೆಸಿದ್ರು. ಕರೆಸಿಬಿಟ್ಟು ಅಲ್ಲಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ಟು ಬೆಂಗಳೂರಿಗೆ ಹೋದ ತಕ್ಷಣ ಅಧಿಕಾರಿಗಳು ಮತ್ತು ನಿಮ್ಮ ಪದಾಧಿಕಾರಿಗಳು ಒಂದು ಸಭೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಅವ್ರಿಗೆ ಇವತ್ತಿನವರೆಗೂ ನಾವು 3 ಸರ್ತಿ ಆನ್ಲೈನಲ್ಲಿ ಕೇಳಿದ್ದೀವಿ, ನಮಗೆ ಒಂದು ಸಭೆಯನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು. ಇವತ್ತಿನವರೆಗೂ ಸಭೆಯನ್ನ ಮಾಡ್ತಾ ಇಲ್ಲ. ನಮ್ಮ ಒತ್ತಡ ಜಾಸ್ತಿ ಆದ ನಂತರ ಏನ್ ಮಾಡಿದ್ರು ಅಂದ್ರೆ, ಸದನದಲ್ಲಿ ಕೆಲವು ಶಾಸಕರು ನಮ್ಮ ಪರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ಕೇಳಿ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ಬೇಕಲ್ಲ ಅನ್ನೋ ದೃಷ್ಟಿಯಲ್ಲಿ ಅವ್ರು ಕೊಟ್ಟಿರೋದು ಏನ್ ಮಾಡಿದಾರೆ ಅಂದ್ರೆ, ಅವ್ರು ಕೊಡ್ತಕ್ಕಂಥ ಅಂಕಿಅಂಶವನ್ನ ತಪ್ಪಾಗಿ ಕೊಡ್ತಾ ಇದ್ದಾರೆ. ಈಗ ಸರ್ಕಾರದ ಆರ್ಥಿಕ ಇಲಾಖೆ ಅವ್ರು ಹೇಳ್ತಾರೆ 39,000. ನಿಮ್ಮ ಪ್ರಕಾರ ಮುಖ್ಯಮಂತ್ರಿಗಳಿಗೆ ನಿಮ್ಮ ಕಷ್ಟದ ಅರಿವಾಗಿದೆ, ಅರಿವಾಗಿದೆ. ನಿಮಗೆ ಖಂಡಿತ. ನೆರವಾಗಬೇಕು ಅಂತ ಮನಸ್ಸಿದೆ. ಮನಸ್ಸಿದೆ. ಆದ್ರೆ ಅವ್ರನ್ನ ಅಧಿಕಾರಿಗಳೇ ಏನಾದ್ರು ದಾರಿ ತಪ್ಪಿಸ್ತಾ ಇರ್ಬೋದಾ? ಹೌದೌದು, ನಾವು ಖಂಡಿತ ನೇರವಾಗಿ ಸರ್. ಹೇಳ್ತೀವಿ, ಅಧಿಕಾರಿಗಳೇ ದಾರಿ ತಪ್ಪಿಸ್ತಾ ಇರೋದು. ಆರ್ಥಿಕ ಇಲಾಖೆಯವ್ರದೇ. ಯಾಕಂತ ಹೇಳಿದ್ರೆ ಅವ್ರು ಅಂಕಿಅಂಶ ಕೊಟ್ಟಿದ್ದಾರೆ 39,900 ಜನ ಅದರ ಈ ರಾಜ್ಯದಲ್ಲಿ ಅಂತಂದ. ನಾವು HRMS ಇಂದನೇ ಮಾಹಿತಿ ತಗೊಂಡೆ, ನಾವೇನ್ ಮಾಹಿತಿ ತಗೊಂಡಿಲ್ಲ. HRMS ಇಂದನೇ ಮಾಹಿತಿ ತಗೊಂಡು ಅದ್ರಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ 26,873 ಜನ ಇದಾರೆ ಅಂತ ಹೇಳ್ಬಿಟ್ಟು. ಆ 26,873 ಜನ ಇದ್ರ ಫಲಾನುಭವಿಗಳಲ್ಲ. ಯಾಕಲ್ಲ ಅಂತ ಹೇಳಿದ್ರೆ 2006 ನಂತರ ಏನು ನೇಮಕಾತಿ ಹೊಂದಿದ್ದಾರೆ ಅವರು NPS, ಈಗ ಹೊಸ ನ್ಯೂ ಪೆನ್ಷನ್ ಸ್ಕೀಮಿಗೆ ಬರ್ತಾರೆ. ಅಂತವ್ರು ಒಂದು 3,000 ಜನ ಇದ್ದಾರೆ, ಅವ್ರು ನಮ್ಮ ಇದಕ್ಕೆ ಒಳಪಡಲ್ಲ. ಇನ್ನು ಅದಾದ death. ನಂತರ ಈಗಾಗಲೇ ಈ ಅವಧಿಯಲ್ಲಿ ನಿವೃತ್ತರಾಗಿ ನಮ್ಮ ಸಂಘಟನೆಯಲ್ಲಿ ಸದಸ್ಯರಾದಂತ 1,800 ಜನ ಈಗಾಗಲೇ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರು ಡೆತ್ ಆಗಿದ್ದಾರೆ. ಡೆತ್ ಆಗಿರೋದ್ರಿಂದ ಅವ್ರಿಗೂ ಸಹ ಇದ್ರ ಬೆನಿಫಿಟ್ ಸಿಗಲ್ಲ, ಇದ್ರ ಮಾತ್ರ ಬೆನಿಫಿಟ್ ಅನ್ನು ತಗೊಂತಾರೆ. ಜೊತೆಯಲ್ಲಿ ಏನಾಗಿದೆ ಅಂದ್ರೆ, ಒಂದು 3,000-4,000 ಜನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನನಗೆ ಆಶ್ಚರ್ಯ ಅನ್ನಿಸ್ತು. ಒಬ್ರಿಗೆ ಫೋನ್ ಮಾಡಿದೆ ನಾನು, ಅವ್ರಿಗೆ 28 ವರ್ಷ ಅಂತೆ. ಅವರನ್ನ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. 28 ವರ್ಷದಲ್ಲಿ ರಿಟೈರ್ಡ್ ಆಗಿದ್ದಾರೆ ಅಂತ ಇವ್ರ ಅಂಕಿಅಂಶ ತೋರಿಸೋದು. ಅವ್ರನ್ನ ಪಟ್ಟಿಯಲ್ಲಿ ಸೇರಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ, ನಿಮ್ಗೆ ಎಷ್ಟು ವಯಸ್ಸು ಅಂದೆ, 28 ವರ್ಷ ಸರ್, ಮತ್ತೆ ನೀವ್ ಹೆಂಗ್ರಿ ರಿಟೈರ್ಡ್ ಆದ್ರಿ ಅಂದೆ. ಅವ್ರು ಕ್ವಿಟ್ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ ಹೇಳಿದ್ರೆ, ಸರ್ಕಾರ ಬಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಒಬ್ಬ ಉಪನ್ಯಾಸಕನೇ 45,000-50,000 ಕೊಡ್ಬೋದು ಸರ್ಕಾರ ಅಷ್ಟೇ. ಆದ್ರೆ ಮುಂದೆ NPS ಇರೋದ್ರಿಂದ ನಾವು 10-20 ವರ್ಷ ದುಡಿದ್ಮೇಲೆ ಏನು ಸಿಗಲ್ಲ ಅಂದ್ರೆ ದುಡಿಯೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸೈನ್ಸ್ ಗ್ರಾಜುಯೇಟ್ ಆಗಿರೋದ್ರಿಂದ ಒಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಅವರು ಅಪಾಯಿಂಟ್ ಆಗಿದ್ದಾರೆ. ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಅವ್ರಿಗೆ 2.5 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರಂತ. ಅಲ್ಲಿ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಅಲ್ಲಿ ಎಷ್ಟು ದುಡಿದ್ರು ಇಷ್ಟೇನೆ, ಇನ್ನೊಬ್ರು ಯಾರೋ ಬದುಕ್ತಾರ, ನನಗೆಲ್ಲ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ನನಗೆ ರೆಸಿಡೆನ್ಸು ಅಲ್ಲೇ ಕೊಟ್ಟಿದ್ದಾರೆ, ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ಕೂಲ್ ವೆಹಿಕಲ್ ನಲ್ಲಿ ಓಡಾಡ್ತೀವಿ, ಊಟ ಆ ತಿಂಡಿ ತರದವ್ರು ನಮಗೆ ಸುಮಾರು ಸಿಗುತ್ತೆ. ಇದಾರಲ್ವ ಸರ್. ಈ ಸಿಕ್ಕಿರೋದ್ರಿಂದ ನಾವು ಅಲ್ಲಿ ದುಡಿಯೋದು ಬೇಡ ಅಂತ ಹೇಳ್ಬಿಟ್ಟು 10 ವರ್ಷ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು 24 ಗಂಟೆ ನಾವು ದುಡಿಮೆ ಮಾಡ್ತೀವಿ, ನಮಗೆ ಬೇರೆ ಇಲ್ಲ ಅಂತಕ್ಕಂಥವ್ರು ಇದ್ದಾರೆ. ಈ ರೀತಿಯಾಗಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು ಸುಮಾರು 3,000 ಜನ ಈಗಾಗಲೇ ಸರ್ಕಾರದ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಯಾವ ಬೆನಿಫಿಟ್ ಕೊಡಲ್ಲ, ಪೆನ್ಷನ್ ಇರಲ್ಲ, ಡಿಸ್ಚಾರ್ಜಿನ್ ಇರಲ್ಲ, ಕಮಿಟೇಷನ್ ಇರಲ್ಲ. ಸರಿ, ಅವ್ರಿಗೆ ಮಿಸ್ಕಮ್ಯುನಿಕೇಶನ್ ಇರ್ಬೋದು, ತಪ್ಪು ಮಾಹಿತಿಗಳಿರ್ಬೋದು. ಹ್ಮ್. ಅವರ ತಪ್ಪು ಮಾಹಿತಿಯನ್ನ ನಿವಾರಿಸಲಿಕ್ಕೆ ನೀವು ಯಾವ್ದನ್ನ ಅಂಕಿ ಸಂಖ್ಯೆಗಳನ್ನು ಕೊಟ್ರ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರ, ಹೌದು. ಇಲ್ಲ ಈ ಸಂಖ್ಯೆ ಇಷ್ಟೊಂದಿಲ್ಲ, ಈ ಸಂಖ್ಯೆ ಕಡಿಮೆ Yes, yes. ಇರೋದ್ರಿಂದ ಹೌದೌದು, ಅಷ್ಟು ನಿಮ್ಮ ಹೊರೆ ಬೀಳೋದಿಲ್ಲ ಅಂತ ಹೌದು. ನೀವು ಅವ್ರು ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಅದನ್ನೇ ಪ್ರಯತ್ನ ಮಾಡಿ ನಾವು ಏನ್ ಇದಕ್ಕೆ ಸಂಬಂಧಪಟ್ಟಂತ ರೇಜು ಅಂತ ಏನು ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಇದಾರೆ ಅವ್ರ ಹತ್ರ ಕುಂತ್ಕೊಂಡ್ಬಿಟ್ಟು ರೇಜು ಅವ್ರಿಗೆ ನಾವು ತಲುಪಿಸಿದ್ರಲ್ಲಿ ನಾವು ಕರೆಕ್ಟ್ ಆಗಿ ಹೇಳಿದ್ವಿ, ನಮ್ಗೆ 16,000 ಜನ ಅಷ್ಟೇ ಬರೋದು ಅಂತ ಹೇಳ್ಬಿಟ್ಟು ಅಂಕಿಅಂಶ ಕರೆಕ್ಟ್ ಆಗೇ ತಗೊಂಡಿದ್ದೀವಿ ನಾವು. ಆ ನಿಟ್ಟಿನಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ತಲುಪಿಸಿದ್ವಿ. ತಲುಪಿಸಿದ ನಂತರ ಅವರು ಸಹ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀವಿ, ಫೈಲ್ ನಾವು CM ಅವ್ರು ಮೂವ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಮಾಡಿಲ್ಲ ಅವರು. ಜಯಶಂಕರ್ ಅವರೇ, ಈಗ ಹೇಳಿ ಸರ್, ನಿಮಗೊಂದು ಹೇಳಿ ಸರ್. ಪ್ರಶ್ನೆ. ಹೇಳಿ ಸರ್. ಒಂದು ವೇಳೆ ಸರ್ಕಾರ ನಿಮ್ಮ ಇಷ್ಟು ಜನರ ಹಣವನ್ನ ವಾಪಸ್ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಿಸ್ಟರ್ ನಾರಾಯಣ್ ಅವರೇ.
ನಮ್ಗೆ ಹತ್ತತ್ರ 1,500,000 ಕೋಟಿ ಸರ್ಕಾರಕ್ಕೆ ಹೊರೆ ಆಗತ್ತೆ. ಆದ್ರೆ ನಮ್ ಕಮಿಟೇಷನ್ ಅಂತ ಏನ್ ಕೊಡ್ತಾರೆ ಅದನ್ನ ನಾವು ಮತ್ತೆ ಅವ್ರಿಗೆ ವಾಪಸ್ ಕಟ್ತೀವಿ ಸರ್ಕಾರಕ್ಕೆ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಹೊರೆ ಬೀಳಲ್ಲ. ಇನ್ನೂ ಒಂದು ಆಪ್ಷನ್ ಇದೆ. ಈಗ ಉದಾಹರಣೆ ನಂದು ಹೇಳ್ಬಿಟ್ಟು ಐ ವಿಲ್ ಕಮ್ ಟು ದಟ್. ನನಗೆ ಕಮಿಟೇಷನ್ 10 ಲಕ್ಷ ಕೊಟ್ರು ಅನ್ಕೊಳ್ಳಿ, ಅದ್ರಲ್ಲಿ ನಾನು 19 ಲಕ್ಷ ಸರ್ಕಾರಕ್ಕೆ ಕಟ್ತೀನಿ. ಆಮೇಲೆ ಮೇಡಮ್, ಅದಕ್ಕೆ ಮೊದಲು ಕಮ್ಯುಟೇಷನ್ ಅಂದ್ರೆ ಏನು ಅಂತ ಹೇಳ್ಬಿಡಿ ನಮಗೆ, ಯಾಕಂದ್ರೆ ಈ ಟರ್ಮಿನಾಲಜಿ ನಮಗೆ ಗೊತ್ತಿಲ್ಲ ಅಥವಾ ಅದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ಕಮ್ಯುನಿಟೇಷನ್ ಅಂದ್ರೆ ಏನದು? DCRG ಕಮಿಟೇಷನ್ ನಮಗೆ ರಿಟೈರ್ಡ್ ಆದ್ಮೇಲೆ ಕೊಡ್ತಕ್ಕಂತ ಒಂದು ಎಂತದು ಅಂತ ಒಂದು ಒಳ್ಳೆಯದು ಹಣ ಸರ್ ಅದು. ಹ್ಮ್. ಕಮ್ಯುಟೇಷನ್. ಕಮ್ಯುಟೇಷನ್ ಕಮಿಟೇಷನ್ ಅಂತ. ಅದನ್ನ ನೀವು ಯಾಕೆ ಕಮಿಟೇಷನ್ ವಾಪಸ್ ಕನ್ನಡದಲ್ಲೂ ಅದೇ ಹೇಳ್ತಾರೆ. ಹಾ. ಅದನ್ನ ನಮ್ಗೆ ಸಾಲ ಅಂತೇಳಿ ಕೊಡ್ತಾರೆ. ಹಾ. ಅವ್ರ ಜೀವನ ಒಂದ್ ಸ್ವಲ್ಪ ಚೆನ್ನಾಗಾಗ್ಲಿ ರಿಟೈರ್ಡ್ ನಿಮ್ಗೆ ಆದ್ಮೇಲೆ, ಅದು ಏನಕ್ಕಾದ್ರೂ ಒಳ್ಳೇದಕ್ಕೆ ಮೇಡಮ್ ಒಂದ್ ಬಳಸ್ಕೊಳ್ಳಿ. ನಿಮಿಷ. ಈ ಕಮಿಟೇಷನ್ ಅಂದ್ರೆ ಕಮಿಟ್ ಆಗೋದು ಸರ್ಕಾರಕ್ಕೂ ಮತ್ತು ನಮ್ಗೆ. ಈಗ ಸರ್ಕಾರ ಈಗ ನಿವೃತ್ತ ನೋಡಪ್ಪ, ಸರ್ಕಾರಿ ನೌಕರರಿಗೆ. ಒಬ್ಬ ಈಗ ಸಾಧಾರಣ ವ್ಯಕ್ತಿ ಬಗ್ಗೆ ನಾವು ಮಾತಾಡೋಣ. ನನ್ನ ತೋಟದಲ್ಲಿ ಯಾರೋ ಒಂದ್ 20 ವರ್ಷ ದುಡಿದಿರ್ತಾನೆ, ಅವ್ನ್ ನನ್ ಬಿಟ್ರೆ ಬೇರೆ ಯಾರಲ್ಲ ನಂಬಿರ್ತಾನೆ. ಅವ್ನಿಗೆ ವಯಸ್ಸಾಗ್ತೈತಿ, ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಒಂದ್ 10,000 ಇಟ್ಕೊಳಪ್ಪ ಅಂತ ಕೊಡ್ತೀನಿ. ಅದು ವಾಪಸ್ ಇಲ್ಲ. ಹಾ. ಆದ್ರೂ ಅವ್ನ ಹೇಳ್ತಾ ಬುದ್ಧಿ 10,000ದಾಗ ಏನಾಗಲ್ಲ, ಇನ್ನೊಂದ್ 10,000 ಕೊಟ್ರೆ ನಾನು ಮನೆ ಕಟ್ಕೊಂತೀನಿ, ನೆರಳಾಕತಿ, ಇಲ್ಲದ್ರೆ ಇದನ್ನ ತಿಂದು ಕುಡ್ದು ಹಾಳು ಮಾಡ್ತೀನಿ ಅಂತ ಹೇಳ್ತಾನೆ. ಅವ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಆಯ್ತು ಇದೊಂದು 15,000 ಇಟ್ಕೊಂಡು ತಿಂಗಳ ಇಷ್ಟು ಕೊಡಪ್ಪ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮಗೂ ಮಾಡ್ತಾ ಇರೋದು ಅವ್ರು. ಅಂದ್ರೆ ನೀವೇನಾದ್ರೂ ಆರ್ಥಿಕ ಸ್ವಾವಲಂಬಿಗಳಾಗ್ಲಿ, ಆಗ್ಲಿ ಅಂತ ತಗೊಂಡಾಗ ಎಲ್ಲಾರು ಹೇಳ್ಬಿಟ್ಟು ಒಂದ್ ಕಡೆ ಬಂಡವಾಳ ಹಾಕೊಂಡು ಹೌದು. ಉಳುಮೆ ಮಾಡ್ಲಿ, ಹೌದು. ಅದರಿಂದ ನಾವು ಕೊಡೋ ನಿವೃತ್ತಿ ವೇತನ ಜೊತೆಗೆ ಇವ್ರಿಗೊಂದಷ್ಟು ಲಾಭ ಬಂತು ಮಕ್ಕಳಿಗೆ ಅಂದ್ರೆ ಮದ್ವೆ ಮದ್ವೆಗಳಾಗುತ್ತೆ ಅನ್ನೋ ಅಥವಾ ಕಾರಣಕ್ಕೆ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಮನೆ ಕಟ್ಟೋದಕ್ಕಾಗ್ಲಿ, ಅದಕ್ಕೆಷ್ಟು ಪರ್ಸೆಂಟ್ ಬಡ್ಡಿಯನ್ನ ಎಜುಕೇಶನ್ ಪರ್ಪಸ್ಗಾಗ್ಲಿ ಅದಕ್ಕೆಷ್ಟು ಉಪಯೋಗ ಬರುತ್ತೆ. ಅದಕ್ಕೆಷ್ಟು ಪರ್ಸೆಂಟ್ ಬಡ್ಡಿಯನ್ನ ನಿಮ್ಗೆ ಈಗ ವಿಧಿಸ್ತಾರೆ? ನಿಮ್ಗೆ ಹೇಳ್ತೀರಿ ಬ್ಯಾಂಕ್ನಲ್ಲಿ 12%. ಒಂದ್ ನಿಮಿಷ, ಬ್ಯಾಂಕ್ನವರು ಹೋದ ತಕ್ಷಣ ಸಾಲ ಕೊಡಲ್ಲ ಅವ್ರಿಗೆಲ್ಲ ಇದಕ್ಕೊಳಗ. ಆದ್ರೆ ನಮ್ಗೆ ಏನು ಕೇಳಲ್ಲ ಅವ್ರು. ನಿನ್ ಮನಿ ಐತಾ, ಆಸ್ತಿ ಐತಾ, ನಿಂದ್ ಎಷ್ಟು ಬ್ಯಾಂಕ್ನ ಸಾಲ ಐತೆ, ಅದು ಯಾವ್ದು ಕೇಳ್ದಾನ ಸರ್ಕಾರದ ಒಂದು ಜವಾಬ್ದಾರಿ ಮೇಲೆ ಬ್ಯಾಂಕ್ ಏನ್ ಮಾಡ್ತೈತೆ, ನನಗೆ 20 ಲಕ್ಷ ಅಂತ ಸರ್ಕಾರ ಹೇಳಿದ್ರೆ 20 ಲಕ್ಷ ಕೊಟ್ಬಿಡ್ತಾರೆ. ನಂದೊಂದು 12 ಲಕ್ಷ ಬಂದಿರ್ತದೆ DCRG, ಇದೊಂದು 20 ಲಕ್ಷ, ಅಲ್ಲಿ 32 ಲಕ್ಷ ಒಂದು ಒಳ್ಳೆ ಹಣ ಆಗ್ತತೆ ಅನ್ನೋ ದೃಷ್ಟಿಯಿಂದ ಕೊಟ್ಟಿರ್ತಾರೆ. ಅದು ಕಮಿಟ್ ಆಗಿರೋದು ಅಂತ. ಕಮಿಟೇಷನ್ ಮೀನ್ಸ್ ಅದೇ ಕಮಿಟ್ ಆಗೋದು ಅಂತ. ಸರ್ಕಾರ ಮತ್ತು ನಮ್ಮ ಮಧ್ಯದ ಒಂದು ಕಮಿಟೇಷನ್ ಅದು. ಅದಕ್ಕೆ ಶೇಕಡವಾರು ಬಡ್ಡಿ ಎಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಗೆ? 12% ಮಾಡ್ತಾರೆ. 12. 12. 12.5. ಇದಕ್ಕೆ ಯಾವ್ದು ಕೊಲೆಟ್ರಲ್ ಸೆಕ್ಯೂರಿಟಿ ಏನು ಇರೋದಿಲ್ಲ, ಭದ್ರತೆನೇ ಇಲ್ಲ. ಭದ್ರತೆನೇ ಇಲ್ಲ. ಭದ್ರತೆ ಏನಿಲ್ಲ. ನಮ್ ಸಂಬಳನೇ ಭದ್ರತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ ಸಂಬಳದಲ್ಲಿ ಕಟ್ ಮಾಡ್ಬಿಡ್ತಾರೆ, ಆಟೋಮ್ಯಾಟಿಕ್ ಕಟ್ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಕಟ್ ಮಾಡ್ಕೊಂಡೆ ಕೊಡೋದು ಪೆನ್ಷನ್ ನಲ್ಲಿ. ಅಲ್ಲ, ಪೆನ್ಷನ್ ಅಲ್ಲೇ ಕಟ್ ಮಾಡ್ತಾರೆ ಅಂದ್ರೆ ನಿಮ್ ಪೆನ್ಷನ್ ಕೊಡ್ಲೇಬೇಕಾಗುತ್ತೆ. ಅವ್ರಿಗೆ ಹೌದು. ಆರ್ಥಿಕ Monthly ಖಾತ್ರಿ pension ಇರುತ್ತೆ. ಬರ್ತಾ ಇರುತ್ತೆ ನೀವು sir. ಕಟ್ಲಿಲ್ಲ ಅಂದ್ರೆ ಪೆನ್ಷನ್ ಅಲ್ಲಿ ಕಟ್ ಮಾಡ್ಕೊಳ್ತಾರೆ. ಮಾಡ್ತಾರೆ. ಭದ್ರತೆನೆ, ಪೆನ್ಷನ್ ನಿಮ್ಗೆ ಅವ್ರಿಗೆ ಹೌದು. ಭದ್ರತೆ. Yes, yes. ಇಂತ ಈ ದೃಷ್ಟಿನಲ್ಲಿ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಯ್ತು ಅಂದ್ರೆ ಹ್ಮ್. ನಿಮ್ಗೆ 8 ರಿಂದ 9 ಅಥವಾ 10% ಬಡ್ಡಿ ಸಿಕ್ಕುತ್ತೆ. ಹೌದು. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೋದ್ರೆ ಸ್ವಲ್ಪ ಜಾಸ್ತಿ ಇರಬಹುದು. ಹ್ಮ್. ಆದ್ರೆ ಸರ್ಕಾರ ಯಾಕೆ ಇಷ್ಟೊಂದು ಬಡ್ಡಿ ನಿಮಗೆ ಹಾಕುತ್ತೆ? ಅಲ್ಲ, ಅದು ಮೊದ್ಲಿಂದನೂ ಅದೇ ರೀತಿ ಬಂದಿರೋದು. ಅದನ್ನ ಯಾರು ಪ್ರಶ್ನೆ ಮಾಡಿಲ್ಲ. ಇದುವರೆಗೆ ಯಾರು ಪ್ರಶ್ನೆ ಮಾಡಲಿಲ್ಲದ ನಮ್ಮ ನೌಕರು ಒಂದು ತಪ್ಪು ಅನ್ನುವಂತ ಅನಿಸ್ತಾ ಇದೆ. ಈಗ ನೋಡಿ, ಒಂದು ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಸಾಕಷ್ಟು ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಖಾತ್ರಿ ರಹಿತ ಸಾಲವನ್ನ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೊಡ್ತವೆ. ಶೇಕಡ 6%, 7%, 8% ಹಿಂಗೆ ಬಡ್ಡಿ ಚಾರ್ಜ್ ಮಾಡ್ತವೆ. ಅವ್ರಿಗೆ ಸಬ್ಸಿಡಿಗಳು ಕೊಡ್ತವೆ, ಹೌದು. ಎಲ್ಲವೂ ಕೊಡುತ್ತೆ. ಆದ್ರೆ ತನ್ನ ಸರ್ಕಾರವನ್ನ ಸರಿಯಾಗಿ ನಿಭಾಯಿಸಿದಂತ ಒಬ್ಬ ಸರ್ಕಾರಿ ನೌಕರನಿಗೆ ಇಷ್ಟೊಂದು ಬಡ್ಡಿ ವಿಧಿಸೋದು ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾಕೆ ಇಲ್ಲಿವರೆಗೂ ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ? ಅಲ್ಲ, ಇಲ್ಲಿವರೆಗೆ ಅಂತ ಸಮಸ್ಯೆ ಬಂದಿರ್ಲಿಲ್ಲ. ಯಾಕಂದ್ರೆ ಸರ್ಕಾರ ಇಲ್ಲಿವರೆಗೂ ಕೊಟ್ಕಂತ ಬಂದ್ಬಿಡ್ತು. ಏನ್ ಮಾತಾಡಿದ್ರೆ ಅಂತ ಕೊಡ್ತು, ಅದನ್ನ ಇವ್ರು ಗೊತ್ತಾಗ್ತಾನೂ ಇರ್ಲಿಲ್ಲ ಅದು. ಆದ್ರೆ ಇದು ಏನಾಗಿದೆ ಅಂದ್ರೆ, ಕಳೆದ 6ನೇ ವೇತನದಿಂದ ಈ ಸಮಸ್ಯೆ ಪ್ರಾರಂಭ ಆಗಿದೆ. 6ನೇ ವೇತನ ಕೊಡುವಾಗ ಇದೇ ರೀತಿ ಮಾಡಿದ್ರೆ ಅವತ್ತು ಯಾಕೆ ಸುಮ್ಮನಿದ್ದೀರಿ ಅಂತ ನೀವು ಕೇಳ್ಬೋದು. 6ನೇ ವೇತನಲ್ಲೇ ಹೋರಾಟ ಮಾಡ್ಬೋದಾಗಿತ್ತು ಅಂತ. ಆದ್ರೆ ಅಲ್ಲಿ 6ನೇ ವೇತನದಲ್ಲಿ ಏನಾದ್ರೆ ಕೇವಲ 3 ತಿಂಗಳು ಮಾತ್ರ ವ್ಯತ್ಯಾಸ ಆಗಿದ್ದು. ಈ 7ನೇ ವೇತನದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂದ್ರೆ 25 ತಿಂಗಳು ವ್ಯತ್ಯಾಸ ಆಗಿದೆ. ಹಂಗಾಗಿ ನಮ್ಗೆ ಅವಾಗೆಲ್ಲ ಅಂದ್ರೆ ಅವಾಗ ಸಂಬಳನೇ ಕಡಿಮೆ ಇತ್ತು. 6ನೇ ವೇತನ ಸಂದರ್ಭದಲ್ಲಿ ಏನು ಒಂದು 15-20 ಸಾವಿರ ಡಿಫ್ರೆಂಟ್ ಆಗ್ತಾಯಿತ್ತು. ಹೋಗ್ಲಿ ಬಿಡಪ್ಪ ಅಂತ ಬಿಟ್ಕೊಂಡ್ಬಿಟ್ರು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ನಮ್ ಜಲಜಾ ಮೇಡಮ್ ಅವ್ರು ಹೇಳಿದ್ರೆ 16.5 ಲಕ್ಷ ಬರ್ಬೇಕು, ನನಗೆ 17 ಲಕ್ಷ ಬರ್ಬೇಕು, ಈ ರೀತಿ ಎಲ್ಲ ಲಕ್ಷದ ಮೇಲಿದ್ದಾರೆ. ಡಿ ಗ್ರೂಪ್ ನನ್ಗೂ ಸಹ ಇವಾಗ ಕನಿಷ್ಠ 8 ಲಕ್ಷ ಬರ್ಬೇಕು ಲೆಕ್ಕಾಚಾರ ಮಾಡಿದ್ರೆ. ಹಂಗಾಗಿ ಅವ್ರಿಗೆ ಅದೇ ಒಂದು ಆದಿ ಇಟ್ಕೊಂಡು ಇದು ಏನೋ ಬರುತ್ತೆ ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಈ ದೊಡ್ಡದಾಗಿರ್ತಕ್ಕಂಥ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟ ಅದನ್ನೇ ಹಿಡಿದ್ವಿ ಅಂತ ಹೇಳಿ. ಅಂಕಿ ಸಂಖ್ಯೆಗಳಲ್ಲಿ ಯಾಕೆ ಸರ್ಕಾರ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದೆ? ಯಾರ ಚಿತಾವಣೆ ಇದು? ಯಾರ ಚಿತಾವಣೆ? ಈಗ ನಿಮ್ ಪ್ರಕಾರ ಮುಖ್ಯಮಂತ್ರಿಗಳಿಗೆ ನಿಮ್ ಬಗ್ಗೆ ಸಹಾನುಭೂತಿ ಇದೆ, ಕೊಡ್ಬೇಕು ಅಂತ ಮನ್ಸಿದೆ. ಇನ್ನು ಹಿರಿಯ ಅಧಿಕಾರಿಗಳಲ್ಲಿ ಬಂದ್ರೆ ಅವರಲ್ಲಿ ಸಂಖ್ಯೆ ಜಾಸ್ತಿ ಇದೆ, ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ
ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಆ ಹೌದು. ಕಾರಣಕ್ಕೆ ಇಲ್ಲ, ಹಿರಿಯ ಅಧಿಕಾರಿಗಳಲ್ಲಿ ಫಲಾನುಭವಿಗಳು ಕಡಿಮೆ ಇದ್ದಾರೆ. ಹಿರಿಯ ಅಧಿಕಾರಿಗಳ ಅವ್ರು ಕಡಿಮೆ ಅವರು. ಅವ್ರು ಕಡಿಮೆ. ಎ ಗ್ರೇಡು ಬಿ ಗ್ರೇಡ್ ಅವ್ರದ್ದು ಸಂಖ್ಯೆ ಕಡಿಮೆ ಇದೆ. ಅದೇ ಸಿ ಗ್ರೇಡ್ ಡಿ ಗ್ರೇಡ್ ಅವ್ರದ್ದು ಜಾಸ್ತಿ ಇದೆ ಸರ್, ಅವ್ರ ಸಂಖ್ಯೆ ಜಾಸ್ತಿ ಇದೆ. ಸಿ ಮತ್ತೆ ಡಿ ಗ್ರೇಡ್ ಅವ್ರಿಗೆ ಬಗ್ಗೆ ಇವರಿಗೆ ಅಷ್ಟೊಂದು ಒಲವಿಲ್ಲ. ಮೊದ್ಲಿಂದನೇ ಇಲ್ಲ ಅವ್ರಿಗೆ ಹಿರಿಯ ಅಧಿಕಾರಿಗಳ ಹಿರಿಯ ಒಲವಿಲ್ಲ. ಅಧಿಕಾರಿಗಳಿಲ್ಲ. ಅವ್ರಿಗೆ ಏನಾದ್ರು ಬೆನಿಫಿಟ್ಸ್ ಬರ್ಬೇಕಾಗಿತ್ತಂದ್ರೆ ಫೈಟ್ ಹಾ, ಮಾಡ್ತಾ ಇದ್ರು. ಅವ್ರ yes. ಬೇಕಂತ ಅಂಕಿ ಸಂಖ್ಯೆಗಳನ್ನು ಕೊಡ್ತಾ ಇದ್ರು, ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ರು, ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಅಲ್ಲ, ಬೀರ್ತಾ ಅವರೇ ಇದ್ರು. ಆರ್ಡರ್ ಮಾಡ್ಕೊಂಡ್ಬಿಡ್ತಿದ್ರು. ಅವರೇ ಆರ್ಡರ್ ಮಾಡಿ ಮಾಡ್ಕೊಂಡ್ ಎಲ್ಲ ಹೋಗ್ಸಿದ್ದಾರೆ. ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಹೋಗಿ Sign ಮುಖ್ಯಮಂತ್ರಿಗಳ ಹತ್ರನೋ ಹಣಕಾಸು ಮಂತ್ರಿಗಳ ಹತ್ರನೋ ಸಿಗ್ನೇಚರ್ ಮಾಡಿಸ್ಕೊಬಿಡ್ತಾ ಇದ್ರು. ಇವ್ರು ಬಡವರು, ಪ್ರಭಾವ ಇಲ್ದೇ ಇರೋರಂತವ್ರು, ಯಾಕೆ ಇವ್ರ ಪರವಾಗಿ ಯಾಕೆ ಅವ್ರು ಹೋರಾಟ ಮಾಡ್ತಾರೆ? ಸಹಜ ಅಲ್ಲಲ್ಲ, ಅಲ್ವಾ ಅದು? ಅವ್ರಿಗೆ ಯಾಕೆ ಇದ್ರಲ್ಲಿ ಬೆನಿಫಿಟ್ ಇಲ್ಲ ಅಂತಂದ್ ಹೇಳಿದ್ರೆ ಸರ್ಕಾರ DCRG ನ 20 ಲಕ್ಷಕ್ಕೆ Limit ಲಾಕ್ ಮಾಡಿ. ಮಾಡ್ಬಿಟ್ಟಿದೆ. ಲಿಮಿಟ್ ಅಷ್ಟೇ. ಈಗ ಮುಖ್ಯಮಂತ್ರಿಗಳಿಗೆ ಕೊಡೋ ಮನ್ಸಿದೆ, ಸಹಾನುಭೂತಿ ಇದೆ, ಹಿರಿಯ ಅಧಿಕಾರಿಗಳಿಗೂ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ. ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದ್ದಷ್ಟು ನಾವು ವೆಚ್ಚ ಕೊಡಬೇಕಾಗುತ್ತೆ ಸರ್ಕಾರ ಅಂತ ಅನ್ಸ್ಬಹುದು. ಮತ್ತೆ ನೀವು 6ನೇ ವೇತನ ಆಯೋಗಕ್ಕೂ 7ನೇ ವೇತನ ಆಯೋಗಕ್ಕೂ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿ 6ನೇ ವೇತನ ಆಯೋಗದಲ್ಲಿ ಹೆಂಗಿತ್ತು ಹಂಗಿಲ್ಲ. ಇವತ್ತು ಗ್ಯಾರಂಟಿಗಳ ಕಾರಣಕ್ಕೋಸ್ಕರವಾಗಿ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಅವ್ರಿಗೆ ಉಳಿಸೋ 1,1,000 2,2,000 ರೂಪಾಯಿ 2,2,000 ಕೋಟಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಹಿರಿಯ ಜೀವಗಳ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಅನ್ನೋದು ನಿಮ್ಮ ಅಭಿಪ್ರಾಯನ? ಖಂಡಿತ. ಈಗ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ ಹೇಳಿದ್ರೆ, ಸಂವಿಧಾನದಲ್ಲೇ ಇದೆ. ಸಂವಿಧಾನದ 14ನೇ ಪರಿವಿಧಿ ಪ್ರಕಾರ ಏನ್ ಹೇಳ್ತತೆ ಅಂತ ಹೇಳಿದ್ರೆ, ಒಂದೇ ಸಮಯದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಡಿಫ್ರೆಂಟ್ ಆಗಿ ನಿವೃತ್ತಿ ವೇತನ ಕೂಡ ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಅದನ್ನ ಮಾಡಿದೆ. ಯಾಕಂತ ಹೇಳಿದ್ರೆ, ಈಗೇನು ರೆಗ್ಯುಲರ್ ನೌಕರದಾರರಿದ್ದಾರೆ ಅವ್ರಿಗೆ 7ನೇ ವೇತನದ ಎಲ್ಲಾ ಬೆನಿಫಿಟ್ ಅನ್ನು ಕೊಡ್ತಾ ಇದಾರೆ. ಉದಾಹರಣೆಗೆ ಇಷ್ಟೇ ಹೇಳ್ತೇನೆ ನಾನು, 31/7/2024 ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗ್ತಾನೆ. ಅವನು ಮಧ್ಯರಾತ್ರಿ 12 ಗಂಟೆವರೆಗೂ ಸರ್ಕಾರಿ ನೌಕರನೇ. 1/8/2024 ಮಧ್ಯರಾತ್ರಿ ಏನಾರ ಅವರು 12 ಗಂಟೆ 5 ನಿಮಿಷಕ್ಕೆ ಇದ್ದು 1ನೇ ತಾರೀಕು ರಿಟೈರ್ಡ್ ಆದ ಅಥವಾ ಡೆತ್ ಆದ ಅಂತಂದು ಹೇಳಿದ್ರೆ, ಆ ವ್ಯಕ್ತಿಗೆ ಈ ವ್ಯಕ್ತಿಗೆ ಒಬ್ಬ ಹೈಸ್ಕೂಲ್ ಶಿಕ್ಷಕನಿಗೆ 12.5 ಲಕ್ಷ ಡಿಫ್ರೆನ್ಸ್ ಆಗ್ತದೆ. ತುಂಬಾ ದೊಡ್ಡ ಅಮೌಂಟ್. ಆದ್ರೆ ಕೆಲಸನ 7ನೇ ವೇತನ ಆಗಿದ್ದಲ್ಲಿ 1/7/22 ನಾವು ಮಾಡಿದ್ರೆ ನಮ್ಮ ಜೊತೆಗೆ ಅವರು ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಸರ್ಕಾರ ಹೋಗಿರೋದು ತಪ್ಪು ಅಂತ ನಮ್ಮ ವಾದ. ಈಗಾಗಲೇ ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆನೂ ಹೋಗಿದ್ದೀವಿ. ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ನ್ಯಾಯಾಲಯನ ತೀರ್ಪು ಕೊಟ್ಟಿದೆ ಸರ್ಕಾರಕ್ಕೆ. ನೀವು 2 ತರ ಒಂದೇನು ತಾರತಮ್ಯ ನೌಕರಲ್ಲಿ ತಾರತಮ್ಯ ಮಾಡಿದಿರಿ, ಇದು ತಪ್ಪು. ಇದನ್ನ ತಕ್ಷಣದಲ್ಲೇ 8 ವಾರದ ಒಳಗಡೆಗೆ ಈ ಒಂದು ತಪ್ಪನ್ನ ಸರಿಪಡಿಸ್ಬಿಟ್ಟು ಅವ್ರಿಗೆ ಆಗ್ತಕ್ಕಂಥ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸೂಚನೆಯನ್ನ ಈಗಾಗಲೇ ಕೊಟ್ಬಿಟ್ಟಿದೆ. ಯಾಕಂದ್ರೆ ನಾವು ಈಗಾಗಲೇ 224 MLAಗಳು, MLCಗಳು, ಮಠಮಾನ್ಯರು, ಇವರು ಎಲ್ಲರಿಗೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಮಿನಿಸ್ಟರ್ಸ್ ಇವರೆಲ್ಲರಿಗೂ ನಾವು ಮನವಿನ ಸಲ್ಲಿಸಿದೀವಿ. ಇಷ್ಟೆಲ್ಲ ಆಗಿದ್ರು ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ, ಯಾಕೆ ಇದನ್ನ ಕೈಗೊಳ್ತಾ ಇಲ್ಲ ಅಂತೇಳಿ ನಮ್ಗೆ ಡೈರೆಕ್ಷನ್ಸ್ ಬಂದಿದೆ. ನಮ್ಮ CS ಮೇಡಮ್ ಅವ್ರಿಗೆ ಬರುತ್ತೆ, ಅದನ್ನ ಮ್ಯಾಂಡಮಸ್ ಅಂತಾನೂ ಕರೀತಾರೆ. ವೀಕ್ಷಕರೇ, ನೋಡಿದ್ರಲ್ಲ ರಾಜ್ಯ ಸರ್ಕಾರದ ತಾರತಮ್ಯ ನೀತಿ. ಹಿರಿಯ ಅಧಿಕಾರಿಗಳು ಏನಾದ್ರೂ ಈ ಸ್ಥಾನದಲ್ಲಿ ಇದ್ರೆ ಅವರಿಷ್ಟೊತ್ತಿಗೆ ತಮ್ಮ ಕೆಲಸವನ್ನ ಮುಖ್ಯಮಂತ್ರಿಗಳ ಲೆವೆಲ್ ಮಾಡಿಸ್ಕೊಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಬಹಳಷ್ಟು ಫಲಾನುಭವಿಗಳಿರೋದು ಸಿ ಮತ್ತು ಡಿ ಗ್ರೂಪ್ನಲ್ಲಿ. ಬಡವರು, ಸಾಮಾಜಿಕವಾಗಿ ಶಿಫಾರಸ್ ಇಲ್ಲದೆ ಇರುವಂತವ್ರು, ಪ್ರಭಾವ ಇಲ್ಲದೆ ಇರುವಂತವ್ರು, ಇಂಥವರ ಹಣವನ್ನ ಸರ್ಕಾರ ಕೊಡ್ಲಿಕ್ಕೆ ಮೀನಾಮೇಷ ಇಳಿಸ್ತಾ ಇದೆ. ಕೋರ್ಟಿನ ಆದೇಶ ಇದ್ರೂ ಕೂಡ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರ ಮುಂದಿನ ನಡೆ ಏನು, ಹೋರಾಟ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಮತ್ತೊಬ್ಬ ಪದಾಧಿಕಾರಿ ಇವಾಗ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಅಲ್ಲಿವರೆಗೆ ನೀವು ನಮ್ಮ ಈ ವಾಹಿನಿಯಲ್ಲಿ ಹೇಳಿ ಮೇಡಮ್. ಮತ್ತೇನಾದ್ರು ನಿಮ್ಗೆ ಹೇಳೋದಿದ್ರೆ ಹೇಳಿ ಮೇಡಮ್. ನಮ್ಮ ಒಂದು ಈ ಹೋರಾಟಕ್ಕೆ ಮಂಗಳೂರಿನಲ್ಲಿರ್ತಕ್ಕಂಥ MLC ಅವರು ನಮ್ಮ ಗೌರವ ಅಧ್ಯಕ್ಷರು. ಅವ್ರು ನಿಜವಾಗ್ಲೂ ಅವ್ರು ನಿಮ್ಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ, ನಾನು ಇದ್ರ ಬಗ್ಗೆ ಸ್ವಲ್ಪ ಕೈ ಜೋಡಿಸ್ತೀನಿ, ನಾನು CM ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಮುಂದೆ ಬಂದಿರೋದು ನಮ್ಗೆಲ್ಲರಿಗೂ ಖುಷಿ ತಂದಿದೆ. ಅವ್ರು ಅದ್ ತಕ್ಕ ಹಾಗೆ ಕೆಲ್ಸನೂ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಅವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದಾರೆ ಸರ್. ಐವನ್ ಡಿಸಾಜ್ ಅವರಿಗೂ ಮತ್ತೆ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿದೆ, ಒಳ್ಳೆ ರ್ಯಾಪೋ ಇದೆ. ಒಳ್ಳೆ ರ್ಯಾಪೋ ಇದೆ ಅಂಡ್ ಮಾತಾಡಿದ್ದಾರೆ. ಅವ್ರು ಕೊಡಿಸ್ತೀವಿ ಅನ್ನೋ
ಭರವಸೆನೂ ನಮಗ್ ಕೊಟ್ಟಿದ್ದಾರೆ ಸರ್. ಓಕೆ ಮೇಡಮ್, ಇಲ್ಲಿವರೆಗೆ ಆಮೇಲೆ ಇಲ್ಲ ನಾರಾಯಣ ಅವ್ರು ನೀವೊಂದು ಪ್ರಶ್ನೆ ಕೇಳಿದ್ರಾಗ್ಲೇ ಹ್ಮ್. ಇದು ಯಾರ್ ಚಿತಾವಣೆ ಇರ್ಬೋದು ಅಂತಕ್ಕಂಥ ಒಂದು ಮುಖ್ಯವಾದ ಹೌದು, ಪ್ರಶ್ನೆ ಯಾಕೆ ನೀವು ಅಲ್ವಾ? ಕೇಳಿದ್ರಿ. ಇವಾಗ 4 ಲಕ್ಷ ಕೋಟಿ ರೂಪಾಯಿಯ ಬಡ್ಜೆಟ್ ಅನ್ನ ಮಂಡಿಸುವಂತ ಸರ್ಕಾರಕ್ಕೆ ನಿಮ್ಮ ಪ್ರಕಾರ 1.5 ಸಾವಿರ ಕೋಟಿಯಿಂದ 2,000 ಕೋಟಿ ರೂಪಾಯಿಯನ್ನ ಕೊಡೋದು ಏನು ದೊಡ್ಡ ವಿಷಯ ಅಲ್ಲ. ಹೌದು. ಇನ್ನು ಸುಮಾರು 6,000 7,000 ಕೋಟಿಯಿಂದ ಯೋಚನೆ ಮಾಡಬಹುದಾಗಿತ್ತು. ಇವತ್ತು ಈ ಹ್ಮ್. ಪಂಚ ಗ್ಯಾರಂಟಿಗಳ ಕಾರಣಕ್ಕೆ ಕೂಡ ಕಷ್ಟ ಆಗ್ತಾ ಇರ್ಬೋದು ಅನ್ಕೋದಾಯ್ತು. 1,500 ಸಾವಿರದಿಂದ 2,000 ರೂಪಾಯಿ, ಅದರಲ್ಲೂ ನಿಮ್ಮ ಕಮಿಟೇಷನ್ ಅಲ್ಲಿ ಅವ್ರಿಗೂ ಅಷ್ಟು ವಾಪಸ್ ಹೋಗುತ್ತೆ. ಇಷ್ಟಿದ್ರು ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಯಾರು ಸರ್ಕಾರದ ಕಿವಿ ಓದಿದ್ದಾರೆ? ಅದೇ. ಯಾರಿಗೆ ನಿಮಗೆ ಈ ಸವಲತ್ತು ಸಿಗಬಾರ್ದು ಅಂತ ಮನ್ಸಲ್ಲಿದೆ? ಇಲ್ಲ ಅದು ಸಿಗಬಾರ್ದು ಅಂತ ಏನು ಮಾಡಿಲ್ಲ. ಒಂದ್ ಹೇಳ್ತೇನೆ, ಚಿತಾವಣೆ ಏನಿರ್ಬೋದು ಅಂತ ಹೇಳಿದ್ರೆ, ನಾವು 1/7/22ರಲ್ಲಿ 7ನೇ ವೇತನ ಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾವೇ ಮುಂಚೆ ಇದ್ದದ್ದು. ಯಾಕಂದ್ರೆ ನಾವು ನಿವೃತ್ತರಾಗ್ತೀವಿ, ನಾವು ನಿವೃತ್ತರಾಗೋ ಸಂದರ್ಭದಲ್ಲಿ ನಮಗೆ ಸ್ವಲ್ಪ 7ನೇ ವೇತನ ಸಿಕ್ಕರೆ ಹೆಚ್ಚಿನ ಹಣ ಸಿಗ್ತತೆ ಅನ್ನೋ ಆಸೆ ನಮಗಿತ್ತು. ಆ ನಿಟ್ಟಿನಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಹೋರಾಟವನ್ನು ಮಾಡಿದ್ವಿ, ಅದನ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನೀವು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಹೋರಾಟವನ್ನು ಮಾಡಿದಾಗ ನೋಡಿರ್ಬೋದು ನೀವು. ಹೌದು. ನಾವು ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಲಿಲ್ಲ, ಯಾವುದೇ ಮಂತ್ರಿಗಳನ್ನ, ರಾಜಕಾರಣ, ಯಾವ ಶಾಸಕರನ್ನು ನಾವು ನಮ್ಮ ಇದಕ್ಕೆ ಆಹ್ವಾನ ಮಾಡಿರ್ಲಿಲ್ಲ. ನಾವು ಆಹ್ವಾನ ಮಾಡಿದ್ದು ಸರ್ಕಾರಿ ನೌಕರ ಸಂಘದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಷಡಾಕ್ಷರ್ ಅವರು ಮತ್ತು ನಿವೃತ್ತ ನೌಕರ ಸಂಘದ ಬೈಲಪ್ಪ. ಹಿರಿಯರಾಗಿರ್ತಕ್ಕಂಥ ಭೈರಪ್ಪನವರು ಇಬ್ಬರನ್ನು ನಾವು ಆಹ್ವಾನ ಮಾಡಿದ್ವಿ. ನಾವು ಅವ್ರನ್ನೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತಂದು ನಾನು ನನ್ನ ಭಾಷಣದಲ್ಲೂ ಸಹ ಹೇಳಿದೆ. ನಮ್ಮವರೆಲ್ಲ ಕೇಳ್ತಿದ್ರು ಮುಖ್ಯಮಂತ್ರಿ ಬರ್ತಾರಪ್ಪ ಅಂತ ಹೇಳ್ತಾ ಇದ್ದೆ. ನಾವು ಪ್ರಾಮಾಣಿಕವಾಗಿ ಅವರನ್ನ ನಂಬಿದ್ವಿ ನಾವು. ಅವರು ಇವತ್ತಿನವರೆಗೂ ನಮ್ಮ ಬಗ್ಗೆ ಅಂತ ಒಂದು ನಮಗೆ ಅವ್ರ ತಪ್ಪೇನೂ ಮಾಡಿಲ್ಲ. ಆದ್ರೆ ಅವ್ರೊಂದು ಸ್ವಲ್ಪ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮ್ಮ ಕೆಲಸ ಬೇಗ ಆಗ್ತಿತ್ತು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿ ಇದೆ. ಚಿತಾವಣೆ ಅನ್ನೋದಕ್ಕಿಂತ ಸರ್ಕಾರ ಯಾವುದೇ ಒಂದು ಆದೇಶವನ್ನ ಅಥವಾ ಹೊಸ ಯೋಜನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಸಂಘದವ್ರನ್ನ ಕರೀತಾರೆ. ಯಾಕಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಪ್ರಜೆಗಳಿಂದ ಪ್ರಜೆಗಳಿಗೆ ಅಂತ ನಾವು ಬೋಧನೆ ಮಾಡ್ತೀವಲ್ಲ, ಅದೇ ನಿಟ್ಟಿನಲ್ಲಿ ಸಂಘಟನೆಗೆ ಬಹುಮುಖ್ಯವಾದ ಪಾತ್ರ ಇರ್ತದೆ. ಈಗ ಷಣ್ಮುಖಪ್ಪನವರೇ, ಈಗ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ನೀವು? ಇವತ್ತು ನಿಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಬೆಳಗಾವಿನಲ್ಲಿ 10ನೇ ತಾರೀಕು ನೀವು ಧರಣಿಯನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಮುಂದಿನ ನಡೆ ಏನು? ಬೇಡಿಕೆ ಏನು? ನಡೆ ಏನು? ನಾವು ಅನ್ಕೊಂಡಿದ್ವಿ, ಯಾಕಂದ್ರೆ ನಾವು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗ್ಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋರಾಟವನ್ನು ಆರಂಭ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವು ಮೊದಲು ಏನು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ವಿ, ಅವತ್ತು ಖಂಡಿತ ನಮಗೆ ಯಶಸ್ಸು ಸಿಗ್ತದೆ ಅಂತ ಇದ್ವಿ. ಆದರೆ ಕಾರಣಾಂತರದಿಂದ ಇವತ್ತಿನವರೆಗೂ ನಾವು ಯಶಸ್ಸನ್ನು ಕಾಣಕ್ಕೆ ಆಗದೆ ಇರೋದ್ರಿಂದ, ಯಾಕಂದ್ರೆ ಎಲ್ಲರೂ ಹಿರಿಯ ನಾಗರಿಕರು. ನಾವು ಹೇಳಿದ್ವಿ ನಿಮಗೆ ಆಗ್ಲೇ ಮಾತಾಡ್ತಾ, ನಮ್ಮ ಅವಧಿಯಲ್ಲಿ ನಿವೃತ್ತರಾಗಿ ನಮ್ಮ ವೇದಿಕೆ ಸದಸ್ಯರಾಗಿರ್ತಕ್ಕಂಥವ್ರು ಸುಮಾರು 1000ಕ್ಕೂ ಹೆಚ್ಚು ಜನ ಇವತ್ತು ಈಗಾಗಲೇ ಡೆತ್ ಆಗಿದ್ದಾರೆ, ಮರಣ ಹೊಂದಿದ್ದಾರೆ. ಹಂಗಾಗಿ ಇನ್ನು ಎಷ್ಟು ದಿವಸ ಇರ್ತವೆ ಅನ್ನೋದಂತೂ ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದಾಗ ಸರ್ಕಾರ ನಮಗೊಂದು ಸಭೆಯನ್ನ ಅವ್ರು ಕೊಡೋದು ಬಿಡೋದು ಎರಡನೇದು. ಕನಿಷ್ಠ ಸೌಜನ್ಯಕ್ಕಾದ್ರೂ ಬೆಳಗಾವಿ ಅಧಿವೇಶನದಲ್ಲಿ ಇವ್ರಿಗೆ ಹೇಳಿದ್ದೆ ನಾನು, ಒಂದು ಸಭೆಯನ್ನ ಏರ್ಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರೋದನ್ನ ನಾವು ಖಂಡಿಸ್ತಾ ಇದೀವಿ. ಒಂದು ಸಭೆಯನ್ನು ಏರ್ಪಾಡು ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿಬಿಟ್ಟು ಮತ್ತೆ ಈಗ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಧರಣಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ನಮ್ಮ ಜಲಜಾ ಮೇಡಮ್ ಅವ್ರು ಹೇಳ್ದಂಗೆ ಅದೇ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕ ಐವಾನ್ ಡಿಸೋಜ ಅಂತಕ್ಕಂಥವ್ರು ನಮ್ಮ ಚಟುವಟಿಕೆಯನ್ನು ನೋಡಿ ಅವರಾಗಿನೇ ನಮ್ಮ ಹತ್ರ ಬಂದ್ಬಿಟ್ಟು, ಇಲ್ಲ ನಿಮಗೆ ಕೊಡ್ಬೇಕಾದ್ದು ನ್ಯಾಯಸಮ್ಮತ ಇದೆ, ನಾನು ಏನಾರಾಗ್ಲಿ ನಿಮಗೆ ಕೊಡಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿರೋದ್ರಿಂದ ಆ ನಿಟ್ಟಿನಲ್ಲಿ ಧರಣಿಯನ್ನು ನಾವು ಇವತ್ತು ಕೈಗೆತ್ತಿಕೊಂಡಿದ್ದೀವಿ. ಆ ಧರಣಿಗೆ ರಾಜ್ಯದ ಮೂಲೆಗಳಿಂದ ಎಲ್ಲ ನಮ್ಮ ನೌಕರ ವರ್ಗದವರು ಈಗಾಗಲೇ ಬರ್ಲಿಕ್ಕೆ ಎಲ್ಲ ತಯಾರಿಯನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇದು ನಮ್ದು ಕೊನೆ ಹೋರಾಟ. ಹಗಲೆಲ್ಲ ಹೋರಾಟ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದೊಂದು ಹೋರಾಟವನ್ನು ಮಾಡ್ತೀವಿ. ಅದರ ನಂತರ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೀವಿ ಅನ್ನೋ ಮಾತನ್ನ ಮಾನ್ಯ ಸಂತೋಷ್ ಹೆಗ್ಡೆ ಅವರು ಹೇಳಿದ್ದಾರೆ. ಸರ್, ಈಗ ಶಾಸಕಾಂಗ ಮೇಡಮ್, ನಿಮಗೆ ಈ ಪ್ರಶ್ನೆ, ಶಾಸಕಾಂಗ ಕಾರ್ಯಾಂಗ ನಿಮ್ಮ ಕೆಲಸವನ್ನ ನೆರವೇರಿಸದೆ ಹೋದಾಗ ಒಂದು ಪತ್ರಿಕಾ ರಂಗದ ಕದ ತಟ್ತೀರಾ, ಅದನ್ನು ನೀವು ತಟ್ಟಾಗಿದೆ. ಹೌದು. ಈಗ ನೀವು ಕಾನೂನಿನ ನ್ಯಾಯಾಲಯದ ಮೊರೆನೆ ಹೋಗ್ಬೇಕು. ನ್ಯಾಯಾಲಯ ಈಗಾಗಲೇ ನಿಮ್ ಫೇವರ್ ಆಗಿ ಒಂದು ಆರ್ಡರ್ ಕೊಟ್ಟಿದೆ. ಆದ್ರೂ ಕೂಡ ಆರ್ಡರ್ ಇಟ್ಕೊಂಡು ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಯಾಕೆ ಹೋಗ್ಬಾರ್ದು? ಕೋರ್ಟಿನ ಆದೇಶವನ್ನ ಪಾಲನೆ ಮಾಡದೇ ಇದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ, ಸರ್ಕಾರದ ನ್ಯಾಯಾಂಗ ನಿಂದನೆ ಆಗುತ್ತೆ. ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಯಾಕೆ ಸಲ್ಲಿಸಬಾರ್ದು ನೀವು? ಇಲ್ಲ, ನಮ್ಗೆ ಸರ್ಕಾರದಲ್ಲೇ ಜಯ ಸಿಗುತ್ತೆ ಅನ್ನೋ ಒಂದು
ಆಸೆ ಇದೆ ಸರ್. ನಮಗೆ ಒಂದು ಆಶಾಭಾವನೆ ಇದೆ. ಕೋರ್ಟ್ ಮೆಟ್ಟಲು ಅನ್ನೋದು ಅಷ್ಟು ಸೊಗಸಾಗಿ ಕಾಣಲ್ಲ. ಕೊನೆ ಹಂತದಲ್ಲಿ ಅದಕ್ಕೆ ಹೋಗ್ಲೇಬೇಕಾಗತ್ತೆ. ಈಗ ಸಂಧಾನದ ಬಾಗ್ಲು ಮುಚ್ಚಿತು ಮುಚ್ಚಿತು ಅಂತ ಅಂದಾಗ ಸಂಘರ್ಷಕ್ಕೆ ಸಂದರ್ಭದಲ್ಲಿ ಹೋಗ್ಲೇಬೇಕು. ಹೋಗ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಇದು ನೀವೇನೋ ಬಟ್ ನಮ್ಗೆ ಇಲ್ಲೇ ಜಯ ಸಿಗುತ್ತೆ, ಸರ್ಕಾರದಲ್ಲೇ ನಮ್ಗೆ ಜಯ ಸಿಗುತ್ತೆ. ನಮ್ಮ MLC ಸಾಹೇಬ್ರಿದ್ದಾರೆ, ಮತ್ತೆ ನಮ್ಮ ಮಹಾ ಪ್ರಧಾನರಿದ್ದಾರೆ. ಈ ಎಲ್ಲರ ಒಂದು ಒಕ್ಕೂಟದಿಂದ ನಮ್ಗೆ ಜಯ ಈ ಸರ್ಕಾರದಲ್ಲೇ ಈ ಒಂದು ಧರಣಿ ಮಾಡ್ತಾ ಇದೀವಲ್ಲ, ಆ ದಿನವೇ ನಮ್ಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಇದೀವಿ ಸರ್. ಇಲ್ಲ, ಇಲ್ಲಿ ಇನ್ನೊಂದು ಏನಾಗಿದೆ ನಾರಾಯಣ ಅವ್ರು ಅಂದ್ರೆ, ಮ್ಯಾಂಡಮಸ್ ನಲ್ಲಿ ಸರ್ಕಾರ ಕೋರ್ಟಿಗೆ ಹೋಗಕ್ ಬರಲ್ಲ. ಹ್ಮ್. ಈಗ ನಾವು ಸರ್ಕಾರದ ವಿರುದ್ಧವಾಗಿ ಹೋದಾಗ ಮಾತ್ರ ಕೋರ್ಟಿಗೆ ಹೋಗಂತ ಪ್ರಶ್ನೆ ಬರ್ತದೆ. ಇಲ್ಲಿ ಏನಾಗಿದೆ ಅಂದ್ರೆ, ನಿಮ್ಮಲ್ಲಿ ಏನು ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ರಪ್ಪ ಅಂತ ಸರ್ಕಾರಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟೈತೆ, ಸೂಚನೆ ಕೊಟ್ಟೈತೆ ಹೊರತಾಗಿ ಪ್ರಶ್ನೆ ಮಾಡಿಲ್ಲ ಕೋರ್ಟ್. ಆದ್ರು ಆ ನಿಟ್ಟಿನಲ್ಲಿ ಇವತ್ತು ಐವಾನ್ ಡಿಸೋಜರ್ ನಮಗೆ ಹೇಳಿದ್ರು, ಮೊನ್ನೆ ಮಂಗಳೂರಿಗೆ ಕರೆಸ್ಬಿಟ್ಟು ಅಲ್ಲಿ ಮೊನ್ನೆ CM ಅವ್ರನ್ನ ಭೇಟಿ ಮಾಡಿಸಿದಾರೆ, ನಮ್ಮೆಲ್ಲ ಪದಾಧಿಕಾರಿಗಳನ್ನು ಭೇಟಿ ಮಾಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಮಾಡೇ ಮಾಡ್ತಾರಂತಕ್ಕಂಥ ಒಂದು ಭರವಸೆ ಇದೆ. ಆಮೇಲೆ ಕಂಟೆಂಪ್ಟ್ ಹೋಗೋಂಥ ಅವಶ್ಯಕತೆನೇ ಬರಲ್ಲ. ಯಾಕಂದ್ರೆ ಅವ್ರು ಕೋರ್ಟಿಗೆ ಹೋಗ್ತಾರಂದ್ರೆ ನಾವು ಕಂಟೆಂಪ್ಟ್ ಹೋಗ್ಬೇಕು. ಆಮೇಲೆ ನಾವು ಇನ್ನೂ ಮ್ಯಾಂಡಮಸ್ ಅನ್ನ ಸರ್ಕಾರಕ್ಕೆ ಕೊಟ್ಟಿಲ್ಲ. ನಾವು ತಗೊಂಡಿದೀವಿ, ಅದನ್ನ ಇನ್ನೂ ಸರ್ಕಾರಕ್ಕೆ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಈ ಅಧಿವೇಶನದಲ್ಲಿ ಏನಾಗುತ್ತೋ ನೋಡ್ಕೊಂಬಿಟ್ಟು ನಾವು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತೇನ್ ಮಾಡಿದೀವಿ ಅಂದ್ರೆ, ಮ್ಯಾಂಡಮಸ್ ಕಾಪಿನ ನಮ್ಮ ಹತ್ರನೇ ಇಟ್ಕೊಂಡಿದೀವಿ. ಯಾಕಂದ್ರೆ ಅದು ಕೊಟ್ಟ ತಕ್ಷಣ ದಿನಗಳು ಆರಂಭ ಆಗ್ತಾವ. 8 ವಾರದಲ್ಲಿ ಕ್ಲಿಯರ್ ಮಾಡ್ರಿ ಅಂತ ಬಂದಾಗ ಸರ್ಕಾರಕ್ಕೆ ಒತ್ತಡ ಬರ್ಬೋದು. ಈಗ ಮುಖ್ಯಮಂತ್ರಿಗಳಾಗಿರ್ಬೋದು, ಅಧಿಕಾರಿ, ನಾವು ಅದಕ್ಕೆ ಪ್ರಯತ್ನ ಮಾಡೋ ಟೈಮ್ನಾಗ ಕೋರ್ಟಿಗೆ ಹೋಗಿದ್ದಾರೆ, ಆಗ್ಲೇ ಬಿಡ್ರಿ, ಟೈಮ್ ಆಗ್ಬಿಡ್ಲಿ ಅಂದ್ರೆ ನಾಳೆ ದಿವಸ ಅದು ನಮಗೆ ತೊಂದರೆ ಆಕೈತೆ ಅನ್ನೋ ದೃಷ್ಟಿಯಿಂದ ನಾವಿನ್ನೂ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿಲ್ಲ. ಅಧಿವೇಶನದಲ್ಲಿ ನಮ್ಮ ಪರವಾಗಿ ಒಂದು ಶುಭ ಸುದ್ದಿ ಬಂತು ಅಂತಂದು ಹೇಳಿದ್ರೆ ನಾವು ಈ ಮ್ಯಾಂಡಮಸ್ ಅನ್ನ ಸರ್ಕಾರಕ್ಕೆ ಗೌರವಯುತವಾಗಿ ಅರ್ಪಿಸ್ತೀವಿ. ಈಗ ಕೋರ್ಟ್ ಹೇಳಿದ್ದನ್ನು ನಾವು ಪಾಲನೆ ಮಾಡ್ಬೇಕಾಗ್ತದೆ, ಅದನ್ನ ಕೊಡ್ತೀವಿ. ಅದು ಅವರಿಗೂ ಅನುಕೂಲನ ಆಗ್ತದೆ. ಯಾಕಂದ್ರೆ ಅವರಿಗೂ ಬಹಳ ಜನ ಕೇಳೋರಿರ್ತಾರೆ, ಏನ್ ಅವರಿಗೆ ಕೊಟ್ರಿ ನಮ್ಗೆ ಯಾಕೆ ಕೊಡಲ್ಲ ಅಂತಕ್ಕಂಥ. ಯಾಕಂದ್ರೆ ಎಲ್ಲರಿಗೂ ಒಬ್ಬ ಮುಖ್ಯಮಂತ್ರಿ ಅದನ್ನು ಸರ್ಕಾರ ಉತ್ತರ ಕೊಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇಲ್ಲಪ್ಪ ಅವ್ರು ಕೋರ್ಟಿಂದ ತಂದ್ರೆ ನೀವು ತರ್ರಿ ಅಂತ ಹೇಳ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಕೋರ್ಟಿಗೆ ಹೋಗಿದ್ದೇವೆ. ಅಧಿಕಾರಿ ವಿರುದ್ಧವಾಗ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಾವು ಹೋಗಿಲ್ಲ. ಯಾಕಂದ್ರೆ ನಮ್ಗೆ ಅವ್ರು ಕೊಡ್ತಾರನ್ನೋ ಭರವಸೆ ಬಹಳ ಇರೋದ್ರಿಂದ ಈ ತಮ್ಮ ಒಂದು ವಾಹಿನಿ ಮುಖಾಂತರ ಮನೆ ಮುಖ್ಯಮಂತ್ರಿಗಳನ್ನ ಮತ್ತು ಅವರೆಲ್ಲ ಸಚಿವ ಸಂಪುಟದವ್ರನ್ನ ನಾವು ವಿನಂತಿ ಮಾಡ್ತಾ ಇದೀವಿ, ದಯವಿಟ್ಟು ಹಿರಿಯ ನಾಗರಿಕರಿಗೆ ಇಷ್ಟು ದಿವಸ ಅನ್ಯಾಯ ಮಾಡಿದೇರಿ, ಗೊತ್ತಿಲ್ದನೋ ಆಗಿ ಹೋಗ್ಬಿಟ್ಟಿದೆ, ತಿದ್ಕೊಂಬಿಟ್ಟು ದಯವಿಟ್ಟು ನಮ್ಗೆ ಏನ್ ಬರ್ಬೇಕಾಗಿದೆ ಆ ಸೌಲಭ್ಯವನ್ನು ಮಾತ್ರ ದಯಮಾಡಿ ಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಾನು ಈ ವಾಹಿನಿ ಮುಖಾಂತರ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಈ ಸರ್ಕಾರದಿಂದ ತಗಂತೀವಿ ಅಂತಕ್ಕಂಥ ತುಂಬಾ ಭರವಸೆ ನಮ್ಮಲ್ಲಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಾಲದಲ್ಲಿ ಸರ್ಕಾರದ ಭಾಗವೇ ಆಗಿದ್ದಂತ, ಸರ್ಕಾರದ ಎಲ್ಲಾ ನೀತಿ ನಿರೂಪಣೆಗಳಲ್ಲಿ ಭಾಗವಹಿಸಿದಂತ, ಸರ್ಕಾರದ ಎಲ್ಲಾ ನೀತಿಗಳನ್ನ ಜಾರಿಗೆ ತರೋದ್ರಲ್ಲಿ ಶ್ರಮ ವಹಿಸಿದಂತ ಹಿರಿಯ ನಿವೃತ್ತ ನೌಕರರು ಸರ್ಕಾರದ ಬಗ್ಗೆ ಎಂತಹ ಸದಾಶಯವನ್ನ ಇಟ್ಕೊಂಡಿದ್ದಾರೆ ಅಂತ. ಅವರಿಗೆ ಸಂಘರ್ಷ ಬೇಕಾಗಿಲ್ಲ, ಸರ್ಕಾರದ ಜೊತೆಗೆ ಯಾವುದೇ ಕಿತ್ತಾಟ ಬೇಕಾಗಿಲ್ಲ. ನಾವು ನಮಗೆ ದಕ್ಕಬೇಕಾದಂತ ನ್ಯಾಯಯುತವಾದಂತ ಸೌಲಭ್ಯಗಳನ್ನ ಕೊಡಿ ಅಂತಷ್ಟೇ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದಾರೆ. ಈಗಲಾದ್ರೂ ಸರ್ಕಾರಗಳು ಇವರ ಬೇಡಿಕೆಯನ್ನ ಈಡೇರಿಸ್ತವ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಷಣ್ಮುಖಪ್ಪನವರೇ, ಇಲ್ಲಿವರೆಗೂ ಬಂದು ನಿಮ್ಮ ನೋವು ನಲಿವುಗಳನ್ನ ಹೇಳ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅಂತೆಯೇ ಜಲ್ಜಾ ಮೇಡಮ್ ಅವರೇ, ತಾವು ಕೂಡ ಬಂದು ಸಾಕಷ್ಟು ಅಂಕಿ ಅಂಶಗಳನ್ನ ಒದಗಿಸ್ಕೊಟ್ಟಿದ್ದೀರಾ, ನಿಮ್ಮ ಅಹವಾಲುಗಳನ್ನ ಹೇಳ್ಕೊಂಡಿದ್ದೀರಾ, ತುಂಬಾ ಶಾಂತ ರೀತಿಯಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಬೇಡಿಕೆ ಈಡೇರ್ಲಿ ಅಂತ ನಾವು ಕೂಡ BB ನ್ಯೂಸ್ ಪರವಾಗಿ ಹಾರೈಸ್ತೇವೆ ಮೇಡಮ್. BB ನ್ಯೂಸ್ ಪ್ರಧಾನ ಸಂಪಾದಕರಿಗೆ ಧನ್ಯವಾದಗಳು ಸರ್.